ಹಲೋ, ನಾವ್ ಯಾರು ಹೇಳಿ? ಅದೇ ತೊಟ್ಲಕ್ಕ ತಗೊಂಡಿದ್ರು ತಾಳ್ರಿ, ಕಾಯ ಕೊಡಿಸ್ತೀನಿ. ರೇ, ನಾವ್ ಯಾರು ಅಂತ ಗೊತ್ತಾಯ್ತಾ? ಅದೇ ಕಡ್ಲೆಕಾಯಿ ನಾರಾಯಣ ಸೀನಪ್ಪರ್ ಅಲ್ವರ? ಅಲ್ಲ ಅಲ್ಲ. ಹಲೋ ಹಲೋ, ನಾವು ಶಿಲ್ಪ ಅವ್ರ ಯಜಮಾನ್ರು. ನಾವ್ ಶಿಲ್ಪ ಅವ್ರ ಯಜಮಾನ್ರು. ಆಯ್ತು ನಾ ತಿಂಡಿ. ರೇ, ನಾವು ಶಿಲ್ಪ ಲಲಿತಾರು ಬಂದಿದ್ದೀರಲ್ಲ ನಮ್ಮ ಮನೆಗೆ. ತಿಂಡಿ ಆಯ್ತಿರವಣ್ಣ? ಹಲೋ ಹಲೋ ರೇ, ನಾವು ಶಿಲ್ಪ ಅವ್ರ ಯಜಮಾನ್ರು. ಮಗ ಮಗ ಶಿಲ್ಪ ಯಜಮಾನ್ರು ರೇವಣ್ಣನೇ ಅಲ್ವಾ? ಭದ್ರಾವತಿ ಶಿಲ್ಪ ಯಜಮಾನ್ರು. ರೇ ಹಲೋ ಹಲೋ, ಏನ್ ಹೆಸರು ಅವ್ರದ್ದು? ಶಿಲ್ಪನ್ ಗಂಡಂದು ಏನ್ ಬೇಡ ತಿಂಡಿ ಆಯ್ತಾ? ರೇ, ನಾವು ಶಿಲ್ಪ ಅವ್ರ ಯಜಮಾನ್ರು ಅಂದ್ರೆ ಹಾ, ಲಲಿತ್ ಅವರು ಓಡ್ ಬಂದಿದಾರಲ್ಲ, ನಮ್ಮನೇಲಿ ಇದಾರೆ. ನಾವು ಆ ಶಿಲ್ಪ ಅವ್ರ ಯಜಮಾನ್ರು. ನಿಮ್ಮನೇಲಿ ಇದಾರ? ನಿಮ್ಮವ್ವ ಎಷ್ಟ ಅವರು ದೇವರಂತ ಮನುಷ್ಯರು, ದೊಡ್ಡ ಕುಟುಂಬದವ್ರ, ಚಿತ್ರ ವಸ್ತೂರ್ಗ ಅವ್ರದ್ದು. ಅಲ್ಲ, ನೀನು ನಿಮ್ ಹೆಂಗಸ್ರು ಸ್ವಂತ ಹೆಂಗಸ್ರು ಯಾರವ್ರು? ಸ್ವಂತ ಹೆಂಗಸ್ರೆ. ಕೊಡ್ತೀರ ಅವ್ರ ಕೈಗೆ ಒಂಚೂರು? ಅದೆಲ್ಲ ಹೇಳಿರೋದು ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ, ಅದೆಲ್ಲ ಬಿಡ್ರಿ. ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಕ ತಕೊಂಡಿದೀನಿ. ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡ್ಯಾರ ಗೊತ್ತಾ? ರೇ, ಲಲಿತ್ ಅವರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಅದೇ ಲಲಿತಾರ್ ಗುಂಜಿಕ್ಕ ಅಲ್ಲ, ಅವ್ರು ನಿಮ್ ಹೆಂಗಸ್ರ ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ, ನಿಮ್ ಹೆಂಗಸ್ರ ಕೈ ಕೊಡು. ಹಲೋ ಹಲೋ ಹಲೋ, ಹೇಳು ಚಿನ್ನು. ಹೇಳು ಚಿನ್ನು. ನಿಮ್ಮ ಚಿನ್ನು ಕಳ್ಳಿ ಚಿನ್ನು, ಒಡವೆ ಚಿನ್ನು, ನೀವ್ ಅಣ್ಣ ತಮ್ಮದ್ರಿ ಮೋಸ ಮಾಡಿ ಚಿನ್ನು. ನಿಮ್ಮ ಜಂಗ್ಸ ಚಿನ್ನು. ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು? ಅಡ್ರೆಸ್ ಕರೆಕ್ಟ್ ಆಗಿ. ಚಿನ್ನು, ಬರ್ತೀಯಾ? ಎಲ್ಲಿದ್ದೆ ಹೇಳು? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ಜೀವನ ಮಾಡ್ಕೊಂಡು ಎಲ್ಲಾನ ಒಡೆಗ್ ಮದ್ವೆ ಆಗಾನ? ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೋ ಬಸ್ಗೋ ಸಿಕ್ಕಿ ಹೊರಗೋಗಲ್ಲ ಚಿನ್ನಾಲ್ ಮುಂಡೆ. ನನ್ಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ. ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ ಸಾಮಾನ್ಯ ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮಿಂಟ್ರಿ ಬಿಟ್ಟು ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನಾಲಿ. ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳಕೊಂಡು ಬಂದು ಒಡವೆ ವಸ್ತ ಬಳಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತವಿರೋ ಸಾಮಾನ್ ನನಗ್ ಕೊಡಲ್ವಾ? ಹಲೋ, ಎಷ್ಟು ಜನ ಕೊಟ್ರಿ ಮುಂಡೆಗಳು? ಮಣ್ಣಿನ ಹೋಗಿ ಬಂದ ನಾನು ಬಂದ ಇದಕ್ಕೆ ಶೃಂಗೇರಿ ಮಠಗಳು ತಾಯಿನ ಕ್ಯಾಯ. ನನಗ್ ಕೊಡಲ್ವಾ ಅದನ್ನ? ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹಲೋ ಅಣ್ಣ, ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡಿದೆ. ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರು. ಚೆನ್ನಾಗೆ ಬೈದಿದ್ದೀನಿ ಅಣ್ಣ. ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ನಮ್ಮ ಮೆಲ್ಲುಗೆ. ನಾನು ನಿಮ್ ಬಾಕಲ್ದಾಗಿ ಅಂತ ಇವಳು ಯಾರು? ಇವ್ರ ಶಿಲ್ಪ ಅನ್ನೋರು, ಅವ್ರ ಫ್ರೆಂಡು, ಅವ್ರೆಲ್ಲ ತಿನ್ನಾಲೇರ ಅವರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ, ನಿಮ್ದು ಯಾವ ಊರು, ಏನು, ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದಾಯ್ತು. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟಿ ಕ್ಲೀನ್ ಆಗಿ ಸಮಾಧಾನಾಗ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದಳು ತಿರ್ಗಾ. ನಾನು ಅವಳನ್ನ ಬಂದ್ ಮಾತಾಡ್ತೀನಿ ಅಂತ ನಿಧಾನ ಮಾತಾಡಿ ಅಣ್ಣ. ಅಲ್ಲ ಅಣ್ಣ, ಅವರು ಇದು ಅಬ್ಬಾಲೆ ಹಿಂಗ ಏನೋ ಒಂಥರ ಮಾತಾಡ್ತಾರೆ ಇವ್ರು. ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗ್ದು ಕೇಳ್ಕೊಂತೀನಿ. ಇದೊಂದೇ ಒಂದು, ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟಿ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನ್ ಆಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದು ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ.
ಇದನ್ನ ವಾರ್ಡ್ ಎಂತದ ಲೋಡ್ ಸಾಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಟೆ ಅವಳು. ಅಣ್ಣ ಹಂಗೇನಣ್ಣ ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತಾ ಇದೆ ಅಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಬಾಕ ಒಂದ್ಸಲ ಅಲೆ ಇದೆಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ಟವಳಣ್ಣ ವಾಟ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಒಳ್ಳೆ ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತ ಕ್ಲೀನಾಗಿ ಮಾತಾಡ್ತಾರ? ನೀವ್ ಆಗೋತಿ ಬಿಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಕತ್ತಿಲ್ದಂಗ್ ತಗೊಂಡೋಗಿ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಚೆಲ್ಬಿಡಿವು. ಅಣ್ಣ ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ದೇವ್ರೇನ್ ಬುದ್ಧಿ ಕೊಟ್ಟಿಲ್ಲ. ಅವಳು ಇದ್ರೆ ಏನನ್ನ ಅವಳು ಈ ಸರಿ ಕರ್ಕೊಂಬಂದು ಏನನ್ನ ಮಾಡ್ಲೇಬೇಕು ಅಂತ ಅಲ್ವಾ? ಇವಳು ಯಾರೋ ಅವಳು ನಿಮ್ಮ ತಂಗಿ ಹುಟ್ಟಿಸ್ತಾಳ ಮಾತಾಡ್ದಂಗ್ ಮಾತಾಡ್ತಾಳ. ಇವಳು ಯಾರೋ ಒಬ್ಳು. ಅದನ್ನೇ ಅಣ್ಣ, ಈಗ ನಾವೇನ ಒಂಚೂರು ಯಾಮಾರಿದ್ರೆ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕೊಂತಾಳೆ, ನಿಮ್ ಮುಂದೆ ಹಿಡ್ಕೊಂತಾಳೆ ಯಾರಿಗ್ ಗೊತ್ತೈತೆ. ಆಮೇಲೆ ನಾವು ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಹಿಡಿಯಕ್ಕಾಗ. ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿ ಕೆಲ್ಸ. ನೀವ್ ಫೋನ್ ಮಾಡ್ಬಿಟ್ಟು ಬಾಗ್ಲು ತಕೊಂಡಿದೀನಿ ಬಾ ಅಂತ ಯಾರೋ ಶಿಲ್ಪ. ಅಣ್ಣ ಅವ್ರು ಬಾಕ್ಲನ ತಕೊಂಡ್ಲಿ ಏನನ್ನ ತಕೊಂಡ್ಲಿ ನೋಡ್ರಿ, ಶಿಲ್ಪ ಅವ್ರೆ ಅವ್ಳು ಯಾವ ಊರಾಗಿದ್ದಾಳೆ ಹೇಳ್ರಿ, ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಎಲ್ಲ ಮಾಡ್ತೀನಿ, ಎಲ್ಲಾನ ಒಂದ್ ಕಡೆ ಇಕ್ಕಂತೀನಿ. ನೀವೇನ್ ಅವ್ರಿಗೆ ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ, ನಾನ್ ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಹತ್ಬಿಟ್ಟು ಬರ್ತೀನಿ, ಎಲ್ಲಿಗ್ ಬರ್ಬೇಕು ಅಂತ ಕೇಳ್ಕೊಳ್ರಿ. ಆಯ್ತು ಆಯ್ತಣ್ಣ. ಅವರೇ ಮಾಡ್ತಾವ್ರೆ ಅಂತ ನೋಡ್ತೀನಿ, ಅವರೇ ಮಾಡ್ತಾವ್ರೆ. ಆಯ್ತಣ್ಣ. ನಂಗೆ ಮಾತಾಡ್ಬೇಡಿ ಸ್ವಾಮಿ, ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ್ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಲ್ಲ. ಪ್ರತಾಪ್ ನರಸಿಂಹಣ್ಣ, ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿ ದಪ್ಪ ಅಣ್ಣ ನಾವ್ನು. ನಾವೇ ಮಾಡಿ ನಿಮ್ ಅಣ್ಣ ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ, ನೀನು ಒಂದೇ ದೇವ್ರು ಒಂದೇ. ನಾವ್ ಹೇಳ್ಕೊಂಡಂಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋತ್ ನಮ್ಗೆ. ಏನು ಅವ್ರು ನೋಡ್ರಿ ಅವ್ರ ಓಡಾಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೆ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ, ಹಂಗ್ ಟೆನ್ಷನ್ ತಗಬಾರ್ದು ಸ್ವಾಮಿ. ಬೆಟ್ರು ಕಷ್ಟ ಬರ್ತದೆ, ಅವನ್ನ ಸಾಲ ಅದನ್ನೆಲ್ಲ ನಿಭಾಯಿಸ್ತೇನೆ ಒಬ್ಬ ಮನ್ಸ ಅಂತಾರ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ, ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ, ಇವತ್ ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ ನೀನ್ ಬರ್ದಿಲ್ದ್ರೆ ಒಳ್ಳೇದಾಯ್ತು ಕಣ. ದೇವ್ರು ನಿನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಇದೇ ಅಣ್ಣ ನೀವು ಅಲ್ಲ, ನೀವು ತಿಳುವಳಿಕೋಸ್ಕರ ಇಂತ ಫ್ಯಾಕ್ಟ್ರಿ ಪಾಕ್ಟ್ರಿ ಎಲ್ಲ ಮಾಡಿಕೊಂಡು ನೀವೇ ಹಿಂಗ ಆದ್ರಿ ಹಂಗೆ ಅಂತ. ಏನಾಯ್ತು ಗೊತ್ತಾಯ್ತ? ಅಪ್ಪಾಜಿ ಕರ್ಕೊಂಡು ಬೆಳಿಗ್ಗೆ ಫ್ಯಾಕ್ಟ್ರಿ ಹತ್ರ ಬಂದಿದ್ದ, ನೀವ್ ಬರ್ತೀರಾ ಅಂತ. ಮಗುನ ಬಿಟ್ಟು ನಮ್ಮ ಮನೆ ನಮ್ಮ ಹೆಂಡತಿ ಬಿಟ್ಟು ನಮ್ಮ ಲಲಿತನ್ ಬಿಟ್ಟು ಬಂದಿದ್ದೀನಿ. ಅವಳು ಮಗುನು ಬಿಟ್ಟು ನಮ್ಮ ಅತ್ತೆ ನಮ್ಮ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಓಡೋಗ್ಬಿಟ್ಟಿದ್ದಾಳೆ. ನಾ ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಂಗೆ ಆಗೋಯ್ತು ಅಣ್ಣ. ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ ಸ್ವಾಮಿ, ನಾನು ಮೊನ್ನೆ ನೋಡಕ್ಕೆ ಬರೀ ಇವೇ ಸ್ವಾಮಿ. ನನ್ಗೆ ಉದ್ದಕ್ಕೂ ಇಂಥ ಜನ ನನಗೆ ನೋಡಿ, ನೀವು ನೋಡ್ರಿ ದೇವ್ರು ಒಂದು ನೀವು ಒಂದು. ತಿರ್ಗಾ ಮಗುನ್ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್, ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು. ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ? 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು. ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ. ಲಾಕರ್ ಬೀಗ ಸಿಕ್ಕಿಲ್ಲ. ಈಗ ಅವ್ರ ಯಾರೋ ಅವ್ರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲ್ ಗಂಟೆ ಅವ್ರ ಫ್ರೆಂಡು ಶಿಲ್ಪಾನಂತೆ. ಶಿಲ್ಪ? ಹೂನಣ್ಣ. ಈಗ ಒಂದ್ ಮುಕ್ಕಾಲ್ ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು. ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ, ಭದ್ರಾವತಿ ಕೊಟ್ಟೈತಿ. ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಅಣ್ಣ
ದಯವಿಟ್ಟು ನೋಡಿ ಅಣ್ಣ, ಆ ನಂಬರ್ ಯಾವ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ, ನಮ್ಗೆ ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿದ್ದಾಳಿದೆ, ಮಗಳು ಇದು ಮೆಗಡೆಗೆ ಓದ್ಕೊಂತ ಐತಿ. ಏನಂತ ಹೆಂಗ್ ತೆಗಿಬೇಕು ಹೇಳಿ? ಅಲ್ಲ ಲಾಸ್ಟ್ ನಂಬರ್ ನೋಡಿ, ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ, ಚೆಕ್ ಮಾಡ್ತೀನಿ, ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ, ಎಷ್ಟು ಲಕ್ಷ ನನಗ್ ಖರ್ಚಾಗ್ಲಿ ಅಣ್ಣ, ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕ್ಯಾಗ ಕರ್ಕೊಂಡ್ ಬಂದ್ಬಿಡೋಣ ನೋಡಿ. ಈಗ ಒಂದು ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು, ಆ ನಂಬರ್ ತಕ್ಕೊಡು ಅಣ್ಣ, ತಗೊಳ್ಳೋಣ, ಒಂದು 5 ನಿಮಿಷ ಬಿಟ್ಟು ಮಾಡ್ತೀನಿ. ಹಲೋ ಹಲೋ ಹೇಳ್ರಿ. ಹಲೋ ಡಾಕ್ಟ್ರೇ, ಎಲ್ಲಿದ್ದೀರಾ? ಜಲ್ದಿ ಬನ್ನಿ ಮನೆಗೆ. ರಾತ್ರಿ ಮಳೇಲಿ ನೆಂದ್ ಬಂದ್ಬಿಟ್ಟಿದ್ದು. ಈಗ ಕೆಮ್ಮು ನೆಗಡಿ ಜ್ವರವಾಗ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟೈತೆ. ಜಲ್ದಿ ಮನೆ ಹತ್ರ ಬಂದ್ರಿ, ಕಾರ್ ತಗೊಂಡು ಸೀದಾ ಬಂದ್ರಿ, ಜಲ್ದಿ ಬನ್ರಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ. ಫುಲ್ ಸೀರಿಯಸ್ ಆಗ್ಬಿಟ್ಟಿದೆ, ನೆಗಡಿ ಕೆಮ್ಮು ಜ್ವರ ಆಗ್ಬಿಟ್ಟಿದೆ. ಜಲ್ದಿ ಬನ್ರಿ. ಎಲ್ಲಿ ಬರ್ಬೇಕು? ನಮ್ಮಂತಕ್ ಬನ್ರಿ ಜಲ್ದಿ. ಎಲ್ಲಿ ಮನೆ? ಇಲ್ಲಿ ಭೀಮ್ಸಂದ್ರ. ಇಲ್ಲಿ ಕಾರ್ ಇಲ್ಲ ನಂದು, ನಮ್ಮ ಹುಡುಗರ ನಮ್ಮ ಮಗ ತಗೊಂಡೋಗ್ಯವನು. ಇಲ್ಲ ಏನ ನಮ್ಮ ಗಾಡಿ ತಗೊಂಡ್ ಬನ್ರಿ ಜಲ್ದಿ. ಮಳೆಯಲ್ಲಿ ರಾತ್ರಿ ನೆಂದ್ ಬಂದಿದ್ವಲ್ಲ, ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡೈತೆ. ಬರ್ರಿ ಜಲ್ದಿ. ಎಲ್ಲಿ ಬರ್ಬೇಕು ಹೇಳಿ? ಭೀಮ್ಸರದ ಇದು ಬಸ್ ಸ್ಟಾಪ್ ಐತಲ್ಲ, ಆ ಬಸ್ ಸ್ಟಾಪ್ ಇಂದ ಮುಂದೆ ರೈಲ್ವೆ ಗೇಟ್ ಐತಲ್ಲ, ಆ ರೈಲ್ವೆ ಗೇಟ್ ಇಂದ ಕೆಳಗಡೆಗೆ ಹಂಗೆ ಕೆಳಗ್ ಬನ್ರಿ. ಯಾಕೋ ನನ್ ಮೊಬೈಲ್ ರಾತ್ರಿ ಮಳೆಯಲ್ಲಿ ನೆಂದ್ ಬಂದಿತ್ತಲ್ಲ. ಇಲ್ಲಿ ರೈಲ್ವೆ ಗೇಟ್ ಎಲ್ಲಿ ಬರೋದು? ಅದು ಎಂಜಿ ಫ್ಯಾಕ್ಟ್ರಿ. ಬರ್ತೀನಿ ಬಿಡ್ರಿ, ಈಗ ಬಂದೆ. ಹಲೋ, ಇದು ನನ್ ಮೊಬೈಲು ರಾತ್ರಿ ಮಳೆಯಲ್ಲಿ ನೆಂದ್ ಬಂದ್ಬಿಟ್ಟಿತ್ತಲ್ಲ. ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡೈತೆ, ಯಾಕೋ ಕೆಮ್ತೈತೆ ಜೋರಾಗಿ. ಬಂದು ಇಂಜೆಕ್ಷನ್ ಮಾತ್ರೆ ಕೊಡ್ ಬರ್ರಿ ನನ್ ಮೊಬೈಲ್ಗೆ. ಮಳೆ ರಾತ್ರಿ ಬಂದಿತ್ತಲ್ಲ. ಬಂದು ಈಗ ಒಂದು ಅರ್ಧ ಗಂಟೆ ಒಳಗೆ ಗಾಡಿಗೆ ಬರ್ತೀನಿ. ಹಲೋ ಹೇಳಿ ಸರ್. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ ಬರ್ತಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕನೇ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸರ್. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಲೋ, ನನ್ ಮಗ ಯಾರಿಗೂ ಹುಚ್ಚಿ ಹಿಡಿದ್ಬಿಟ್ಟೈತಿ, ಇಷ್ಟೊತ್ತಿಗೆ ಯಾರನ್ನೋ ಇದು ಹುಡಿದ್ಬಿಟ್ಟವ್ನೆ. ಹಲೋ, ಸಾಯಂಕಾಲಕ್ಕೆ ಫುಲ್ ಪಾರ್ಟಿ ಮಾಡೋಣ, ಫುಲ್ ಪಾರ್ಟಿ. ನಿನ್ಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ ಸಾಯಂಕಾಲ ಫುಲ್ ಪಾರ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗಾಲೆ ಜಿಂಗ್ ತಿಂದಿ ಕುಡ್ದಿ ಹುಡುಗಿಯರ್ ಜೊತೆ ಪಬ್ಬಲ್ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ನೀವೊಂದ್ಸಲ ಆಸ್ಪತ್ರೆಗೆ ತೋರ್ಸ. ಯಾಕಣ್ಣ? ಅಲ್ಲಿ ಇದೆ ಇಷ್ಟಿಷ್ಟೊತ್ತಿಗೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡಿದು ತಿಕ್ಲಿ ಹಿಡ್ದಿತ್ತು ನನಗೆ. ಅಣ್ಣ ನೀವ್ ಯಾರು ಹೇಳಿ? ನಾನು ಮೋಹನ. ಮೋಹನ ಅಂದ್ರೆ ಯಾರು ಗೊತ್ತೇನು? ಮೋಹನ ಅಂದ್ರೆ ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲನ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಕುಡಿದು ತಿಂದು ಖರ್ಚು ಮಾಡೋ ಬದ್ಲು ಯಾವ್ದಾರ ಪುಣ್ಯ ಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ, ಆಮೇಲೆ ಇದು ಲಿವರ್ ಹೋಗುತ್ತೆ, ಮತ್ತೊಂದು ಅಂತ ಹೇಳ್ತಾರಲ್ಲ. ಅಣ್ಣ ನೀನು ಹುಡುಗಿಯರ್ ಜೊತೆ ಜಿಂಗಾಲೆ ಜಿನಕ ಜಿಂಗಾಲೆ ಜಿಂಗಾಲೆ ಜಿನಕ ಜಿಂಗಾಲೆ ಅಂತ ಆಡಲ್ವಾ? ಜಿಂಗಾಲೆ ಜಿಂಗಕ ಹೇಳು ಇನ್ನೊಂದ್ಸಲ. ಜಿಂಗಾಲೆ ಜಿನಕ ಜಿಂಗಾಲೆ ಜಿಂಗಾಲೆ ಜಿನಕ ಜಿಂಗಾಲೆ ಯಾವ ತೇರಿಂది వాడు? ಯಾವ ತೇರಿಂది వాడు? ಎಗರಿದ ಹೆಂಗಿದ ವೀರುಡು. ನಂಗೆ ಹಿಂದಿ ಬರಲ್ಲ, ರಾಂಗ್ ನಂಬರಿಂಗ್ ಮಾಡಿದ್ರೆ ನೋಡಿ. ಹಲೋ ಅಂಕಲ್. ಹೇಳಿ ಅಕ್ಕ. ಹಲೋ ಅಂಕಲ್. ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್? ಲೈಫ್ ಅಲ್ಲಿ ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ?
ಹೂ ಅಂತ ಹೇಳಿನಲ್ಲ ನಾವು ಅಲ್ಲೇ ಆರಾಮಾಗಿದ್ದೀವಿ ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇನೆ ಹೇಳಿನಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ನಾವು ಆರಾಮಾಗಿದ್ದೀನಕ್ಕ. ಹೆಂಗ ಲೈಫಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫಾಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫಲ್ಲಿ ಹೆಂಗ ಆರಾಮಾಗಿದ್ದೀರಾ? ಇದು ನನಗೆ ಗೊತ್ತಿ ಹಿಡಿದಿಲ್ಲ. ಹಾ ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳನಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗಿ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಆಗಿದೆ. ಅಲ್ಲೇ ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.25 ತಿಂಗಳು ಆಗ್ತಾ ಬಂತು. ಏನ್ ನಿಮಗ್ ಮದ್ವೆ ಆಗ? ಹ್ಞೂನಕ್ಕ ಅಲ್ಲೇ 2.25 ತಿಂಗಳು. ಯಾರು ನಿಮಗ್ ಮದ್ವೆ ಆಗ? ನಿಮಗ್ ಮದ್ವೆ ಆಗಿ 2.25 ತಿಂಗಳು ಆಯ್ತಾ ಸರ್? 2.25 ತಿಂಗಳು, ಇನ್ನ 2.5 ತಿಂಗಳು ಆಗಿಲ್ಲ. ಯಾರಿಗೆ ನಿಮಗ್ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದೇ ಕೊರೋನಾದಾಗ ಆಗಿದ್ದು. ಯಾರಿಗೆ ನಿಮ್ಗ? ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಇಲ್ಲ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ್ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಹೌದಾ? ಇಲ್ಲ ಕೆಮ್ಮಿದಲ್ಲ, ನಾನೆಲ್ಲ ನೀವ್ ಮೊನ್ನೆ ಮದ್ವೆ ಆಯ್ತಾನೋ ಅನ್ಕಂಡೆ. ಮತ್ತೆ ಈಗ ನಿಮ್ ಮಾಲೆ ಮದ್ವೆಗ್ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ? ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ? ನೋಡಿ ಸರ್, ನಿಮ್ ವಾಯ್ಸಲ್ಲಿ ಗೊತ್ತೇ ಆಗಲ್ವಾ ಸರ್, ತುಂಬಾ ಹೆಂಗಾಗಿದ್ದೀರಾ ನೀವ್ ತರ ಕಾಣಿಸ್ತೀರಾ ನೀವು. ಏನ ಬಿಡಕ ಅದೇನ್ ಹೆಂಗಪ್ಪ ಹಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್. ನಮ್ಗೂ 2 ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ. ನೀವು ಮಕ್ಕಳು ಹೊಡ್ಸ್ಕೊಂಡು ಸುಮ್ಮನೆ ಇದ್ಬಿಡಿ. ನನಗೆ ಬರೇ ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ, ಎಲ್ಲ ಕಳ್ಳ ಚಿನಾಲಿ. ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ಯಾ? ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತದ್ದು ಇಷ್ಟು ನೋಡು, ಸಣ್ಣ ಹುಡುಗದಿಂದ ನೋಡಿಲ್ಲ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ ನಾವು ಒಬ್ಬರು ಇದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷದ ನಿಮ್ಮ ಅಪ್ಸತ್ತು ಐತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ. ನಾನು ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಸತ್ತೋಗೋದ್ಕು 6 ವರ್ಷದ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ. ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಗೂ ಅಲ್ವಾ? ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ. ಅವ್ರು ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು. ನನ್ಗೆ ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ, ನನ್ಗೆ ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ. ನಾನೆಲ್ಲ ಲಿಂಕ್ ಮಡಗಿದೀನಿ, ನಂಗೆ ಗೊತ್ತೈತೆ ಯಾರ್ಯಾರು. ಹಲೋ ಹಲೋ ಹಲೋ, ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ಮ ಮಾವಂಗೆ, ನಮ್ಮ ಅಪ್ಪಂಗೆ. ಮತ್ ನಿಮ್ಮ ಇವ್ರು ಅನ್ನ ಬದುಕವ್ರೆ? ಯಾರು? ದೊಡ್ಡಪ್ಪವ್ರು ಬದುಕವ್ರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಮತ್ತೆ ಎಷ್ಟು ವರ್ಷದ ಮಗ ಇರೋದಿಗೆ? ನನಗೆ 6 ವರ್ಷದ್ದು. ನಿನಗೆ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತವನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತವನಿಗೆ? ನಿಮ್ಮ ಅಮ್ಮನ ಹುಟ್ಟಿಸ್ತವನಿಗೆ ನನಗೆ ಗೊತ್ತಿಲ್ವಾ? 6 ವರ್ಷದ ಮಗನ? 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ. ಅವಾಗ ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ಆಗಿ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಮದುವೆ ಆಯ್ತು ನಿನ್ನ? ನೀನ್ ಕುಡ್ಗ್ಯಾನ ನಿನ್ಗೆ ಜ್ಞಾಪಕ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ ಅಂತೆ, 3 ವರ್ಷ ನಿಮ್ಮ ಅಪ್ಪ ಐತೆ ಅಂತೆ, 6 ವರ್ಷದ ಮುಂದೆ ಮದುವೆ ಐತೆ ಅಂತ. ನಾನು ನಿನ್ಯಾರು ಕೆರೆನಗೂ ಅಲ್ವಾ? ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ ಮಗ ಇರೋದಕ್ಕೂ ಏನ್ ಸಂಬಂಧ?
ನೀನ್ ಹೇಳ್ತಾ ಇರೋದೇನು ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಆಯ್ತು ಅಂತ ಅಲ್ಲ ಹೇಳಿದ್ದು. ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೀಯ, ಹೇಳ್ ತಿಂತೀಯ ನೀನು. ನಾನು 6 ವರ್ಷದಾಗೆ ಮಗ ಐತ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದು ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗಾರೆ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ನೀವ್ ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದು ಮನೆ ಕಂತಿದ್ದೆ ಕಾಲು ಎತ್ಕೊಂಡು, ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅನ್ನೋದು ಇದ್ರಾಗೆ ಗೊತ್ತಾಗತ್. ನೀನು ಅಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗೆ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಪುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡು ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ. ಅಲ್ಲಿಗೆ ಬಂದ್ರೆ ನನ್ ಯಾರು ಕೆರೆನಾಗ ಅಲ್ವಾ ಇಷ್ಟೊಂದ ಕಳ್ತನ ಮಾಡಕ್ ಬಂದಿದ್ಯಾ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರೆ ಅವರು. ಯಾರೇ ನೀನ್ ನೋಡಿದ್ರೆ, ನಾನು 9 ವರ್ಷದಿಂದ ಅಲ್ಲೇ ಇರೋದ್. ನಾನು ನಿನ್ ಪರಿಚಯಕ್ಕಿಂತ ಮುಂಚೆಯಿಂದನು ಅವ್ರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡು ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದ್ ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀರಾ ಚಿನಾಲಿ? ಯಾಕೆ ಅಂತ ಅಂದ್ರೆ ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ದೆ. ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯಾನೋ? ನೀನೇ ಹಾಳು ಮಾಡಿರೋದ್ ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ ದುಡ್ಡು ಕಾಸು ಒಡವೆ ಎಲ್ಲಾ ಕಿತ್ಕೊಂಡ್ ಕುಡ್ದು ಏನ್ ಮಾಡ್ತೀಯ, ಏನ್ ಬಿಡ್ತೀಯ ಊರಾಗೆ ಎಲ್ಲ ಗೊತ್ತಾಗುತ್ತೆ ಕಣ್ಚಿನ್ನು. ನನ್ಗೆ ನೀನ್ 500 ರೂಪಾಯಿ ಕೊಟ್ಟಿದ್ದು ಗೊತ್ತಾಗುತ್ತೆ, ನನ್ಗೆ ಯಾರು ಸತ್ತೋಗಿದ್ರು ಅಂತಾನು ಗೊತ್ತಾಗುತ್ತೆ. ನಾನೆಲ್ಲ ಲಿಂಕ್ ಮಡಗಿದೀನಿ, ನಂಗೆ ಗೊತ್ತೈತೆ ಯಾರ್ಯಾರು ಹೇಳ್ತಾರೆ ಎಲ್ಲ ನನ್ಗೆ. ನಿಮ್ಮ ಅಮ್ಮನ್ನಾಕಿ ಅಂತದೊಂದು ಒಳ್ಳೆ ಕೆಲಸ ಮಾಡಿ ಇದು ಅಪರೂಪಕ್ಕೆ ಹುಟ್ಟ ಜನ್ಮ. ನಿನ್ನಂಗೆ 6 ವರ್ಷಕ್ಕೊಬ್ರು 3 ವರ್ಷಕ್ಕೊಬ್ರು ಮದುವೆ ಮಾಡ್ಕೊಂಡು ಅಪ್ಪದಾಗ ಒಬ್ಬ, ಅಪ್ಪಿದ್ದಾಗ ಒಬ್ಬ, ಅಪ್ಪ ಧೂಪಕ್ಕೊಬ್ಬ, ಆಮೇಲೆ ಧೂಪ ಹಾಕಿದ್ಮೇಲೆ ಒಬ್ಬ, ಆಮೇಲೆ ಒತ್ತುಟ್ಟಿರೋ ಒಬ್ಬ, ಒತ್ತು ಮುಣಕಿರೋ ಒಬ್ಬ ಅಲ್ಲ ಕಳ್ಳ ಚಿನಾಲಿ. ನಮ್ಮನ್ನಡ ಇದು ಒಂದು ಜನ್ಮ, ಪವಿತ್ರವಾದ ಜನ್ಮ ಭೂಮಿ ಮ್ಯಾಗ ಬಂದೈತೆ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡಿ ಕಲ್ತ್ಕ. ಅಪ್ಪ ಗೊತ್ತಾಯ್ತಾ? ನೀನು ಜೀವನದ ಬಗ್ಗೆ ಮಾತಾಡ್ತೀನಿ. ನಮ್ಮ ಅಪ್ಪ ಅಮ್ಮನೇ ನಂಗೆ ಅಂದಿಲ್ಲ, ನರಸಿಂಹರಾಜು ಅಂತ ಇವತ್ತು ಕರೆದಿಲ್ಲ ನನ್ನ ಹೆಸರು ಹಿಡ್ಕೊಂಡು. ಬಾರ್ ಪಾಪ, ಹೋಗ್ ಪಾಪ, ಬಾರ್ ಪಾಪ ಅಂತ ಅನ್ನೋ ತಲೆ ಹಿಡ್ಕೊಂಡೆ. ಹೊಡ್ತಾ ಇದ್ವಿ, ಈಗ ಬಟ್ಟೆ ಹಾಕೊಂಡು ಹೊಡ್ತಾ ಇದ್ವಿ ಕಣಕ್. ಬರ್ತೀವಿ ಇನ್ನೇನು ಒಂದ್ ಅರ್ಧ ಗಂಟೆ ಬಂದು ಬರ್ತೀವಿ. ಇನ್ನೇನು ಏನಕ್ಕಪ್ಪ? ಅದ್ಯಾರೋ ನಮ್ಗೇನೋ ಮಾಡಿರೋ ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀವಿ. ನೀನೇನ್ಕಪ್ಪ ಅಂತಾರ ಕೆಲ್ಸ ಮಾಡಕ್ ಹೋಗಿದ್ರು? ನಾನೇನಿಲ್ಲ, ಅದೇ ಹಿಂಗೆ ಫೋನ್ ಮಾಡಿರಲ್ಲ ಎಲ್ಲ. ಇಲ್ಲ ನನ್ನ ಮೈದಾನ ತೋರಿಸ್ತಾ ಅವಮ್ಮ ಯಾರೋ ಲಲಿತಾ ಅನ್ನೋಳ ಮಡಿಕೊಂಡಿದ್ದೆ. ಅವಮ್ಮ ಯೂಟ್ಯೂಬ್ಗೆಲ್ಲ ಬಿಟ್ಟವಳೆ, ನೀನ್ ಮಾತಾಡೋದು ವಾಯ್ಸ್ ಎಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ನೀನೇನೋ ಚರ್ಚೆ. ಅದೇ ಕಣಕ್ಕ, ನಾವಂತದ್ದು ನೋಡು ಸಣ್ಣ ಹುಡುಗಿಂದ ನೋಡಿದ್ದೆ ಕಣಕ್ಕ. ಅಂತದೇನ ನಾವು ಕಂಡಿದ್ದೀರ, ನಾವು ಒಬ್ಬರು ಯಾರೇ ಕಟ್ಟ ಅನ್ನಲ್ಲ. ನೀನು ಹೆಸರಲ್ಲಿ ಹೇಳಿದ್ಯಾ ಅಂತ ಸಿಗ್ಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ದೆ. ಕರೆಕ್ಟು. ಈಗ ಯಾವ ಬಿಲ್ದಲ್ಲಿ ಎಂತ ಆಗಿರ್ತದ ಯಾರಿಗ್ ಗೊತ್ತಪ್ಪ. ನಿಮ್ಮಿದು ನಮ್ಗೇನ್ ಗೊತ್ತಾಗುತ್ತೆ? ನಿನ್ಗೂ ಅವಳಿಗೂ ಸಂಬಂಧ ಇಲ್ಲದ್ಮೇಲೆ ಅವಳೇನಕ್ಕೆ ನಿನ್ಗೆ ಅಷ್ಟು ಸರಿ ಫೋನ್ ಮಾಡ್ತಾಳೆ? ಮಂತಕ್ ಬಾ ಅಂತಾಳೆ. ಟೂರ್ ಎಲ್ಲ ಹೋಗಿದ್ಯಾ ಅಂತ ಹೇಳಿ ಜೊತೆಗೆ. ಇಲ್ಲೇ ಗೊತ್ತಾಯ್ತು, ಆಮೇಲೆ ಮಾಡಕ. ಅಲ್ಲ, ಒಂದ್ ನಿಮಿಷ ಮಾತಾಡು, ಮಾತಾಡಕ್ಕಾಗಲ್ಲ. ಈಗ ಏನ್ ಮಾಡ್ಬೇಕು ಅಂತ ಇದೆಯಾ ನೀನು? ನೀನ್ ಸಂಕ್ರಾಂತಿ ಹಬ್ಬದಾಗೆ ಬಟ್ಟೆ ಕೊಡ್ತಿದ್ದೆ, ನನಗೆ ಗೊತ್ತೈತೆ. ಶಿವರಾತ್ರಿ ಹಬ್ಬಕ್ಕೆ ಬಟ್ಟೆ ದಾನ ಕೊಡ್ತಿದ್ದೆ. ಯುಗಾದಿ ಹಬ್ಬಕ್ಕೆ ಬಟ್ಟೆ ಕೊಟ್ಟು ಊಟ ಹಾಕ್ಸಿದ್ದೆ ಎಲ್ಲಾರ್ಗೂನು.
ಹಲೋ ಅಲ್ಲ ರೀ ಅವ್ನ ಅಮ್ಮನ ಹಾಕಿ ನಾವು ಒಂದು ಕಂತು ಡಿವಿ ಇಲ್ಲ ಏನಿಲ್ಲ ಅವ್ನ ಅಮ್ಮನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ ಮಾರ್ಚ್ 24-25 ಕಟ್ಟಿದೀವಿ ಅವ್ನ ಅಮ್ಮನ ಮನೆದು ಕಟ್ಟಿದೀವಿ 24-25 ಡಿವಿ ಇಲ್ಲ ಏನು ಅವ್ನ ಅಮ್ಮನ ದಿವಸಕ್ಕೆ 2 ಸರಿ ಫೋನ್ ಮಾಡ್ತೀವಿ. ಇದೇನ್ರಿ ನಾವ್ ಹೇಳೋ ಮಾತೆಲ್ಲ ನೀವ್ ಹೇಳ್ತೀರಲ್ಲಕ್ಕ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ನ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳೋ ರೇ ನೀವು ಯಾರು ರೇ? ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಮಾತಾಡು ಮಾತಾಡು ಮಾತಾಡು. ಏನಪ್ಪ ಇದು ಹಿಂಗಾಗಿ ಹೋದ್ರಿ? ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡ್ಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾ ಅವನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ಅವನಮ್ಮ ನಿಮ್ ಹತ್ರ ತಗೊಂಡಿದ್ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಮಾಡಿ ಅವನ ಅಮ್ಮನ 55 ಗಾಡಿ ಓನರ್ ಅಲ್ಲ ಗಂಡು ನಿಮ್ಮ ಅಮ್ಮನ್ನ ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾರು ರಾಂಗ್ ನಂಬರಿಗೆ ಮಾಡಿದ್ರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ ಮಗ ಲಲ್ತಿನ ಮಗ. ಲಲ್ತಿನ್ ಮಗ? ಏನ್ಕೆ ಚಿನ್ನು ಮಗುಗ್ ಆತರ ಬೈತಿದ್ಯಾ? ಮತ್ತೆ ಎಲ್ಲ ನೋಡ್ರಿ ಏನ್ ಮಾಡೋಣ. ಇಲ್ಲಿ ನೋಡಿ ನಾನು ಯಾವ್ದು ನನ್ ಮಗನಿಂದ ನಾನು ಅವ್ರಿಗೆ ಅಪ್ಪ ನಿಂತ ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗು ರಾಂಗ್ ನಂಬರ್ ಅಲ್ಲ. ಹಲೋ ಚಿನ್ನು, ಮಗು ಎದ್ಬಿಟ್ಟು ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡ್ಕೊಟ್ಟೆ. ಮಗುಗ್ ಯಾಕ ಆತರ ಬೈತಿದ್ಯ ನೀನು? ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ ಬಂದ್ ಪಕ್ಕದ. ಹಲೋ ಅಲ್ಲ ರೀ ಅವ್ನ ಅಮ್ಮನ ಹಾಕಿ ನಾವು ಒಂದು ಕಂತು ಡಿವಿ ಇಲ್ಲ ಏನಿಲ್ಲ ಅವ್ನ ಅಮ್ಮನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ. ಮಾರ್ಚ್ 24-25 ಕಟ್ಟಿದೀವಿ. ಅವ್ನ ಅಮ್ಮನ ಮನೆದು ಕಟ್ಟಿದೀವಿ 24-25 ಡಿವಿ ಇಲ್ಲ ಏನು ಅವ್ನ ಅಮ್ಮನ ದಿವಸಕ್ಕೆ 2 ಸರಿ ಫೋನ್ ಮಾಡ್ತೀರ ಅವ್ನ ಅಮ್ಮನ ಹಾಕಿ. ನಾವ್ ಇರ್ಬೇಕು ಇನ್ನೇನ ಸತ್ತೋಗ್ಬೇಕಿಲ್ಲ. ನಮ್ಮ ಹೆಂಗಸು ಅಡಿಕೆ ಕಾಸು ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟು ಕಂತು ಕಟ್ಟಿದೀರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು ಅವ್ನ ಅಮ್ಮನ ಏನ್ ನೇಣಾಕೊಂಡ್ ಸತ್ತೋಗ್ಬಿಡಕ? ಹಳ್ಳಿಗಳಿಗೆ ನೀವ್ ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ಅವನ ಅಮ್ಮನಕ್ಕೆ ನಮ್ಗ್ ನುಂಗಿ ಅವನ ಅಮ್ಮನಕ್ಕೆ ಹುಚ್ಚೆಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತಲ್ರಿ. ಅವ್ನ ಅಮ್ಮನಕ್ಕೆ ನೀವೇನ್ ಮುನ್ಸ್ಬಿಟ್ಟಿದ್ರನ್ರಿ? ಏನ್ರಿ ನೀವ್ ಇಷ್ಟೊಂದು ಟಾರ್ಚರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತೆಲ್ಲ ನೀವ್ ಹೇಳ್ತೀರಲ್ಲಕ್ಕ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ನ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳೋ ರೇ? ನೀವು ಯಾರು ರೇ? ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸರು ಮಾಡ್ತಾರೆ. ಬೆಳಗ್ಗೆ ಹೊತ್ತು ನೀವ್ ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ನಮ್ಮನ್ನ ಹಾಕಿ ನಮ್ಗೇನ್ ಬಂದೈತು? ಅವನ್ಯಾರೋ ಅಮ್ಮನ್ನ ಹಾಕಿ ಆಟಕ್ಕ ನಮ್ಮ ಹೊಲ್ಟ ರೈಟ್ ಹೇಳ್ದ ಅಂತ ಅವನ್ಯಾರು ನಾಯಿ ಸತ್ತು ಇರುತ್ತೆ. ಅವ್ರು ಚಿನ್ನಲ್ ಮುಂದೆ ಅವ್ರು ಆಯ್ತು. ಯಾವ್ದೋ ನಂಬರ್ ಮಿಸ್ ಆಗಿ ಮಾಡಿದೀನಿ ಸರ್ ನಾನು. ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ಬೈ ಅವ್ನ ಅಮ್ಮನಕ್ಕೆ ನೀನು ಮಿಸ್ ಆಗಿ ಮಾಡೋನು ನಮ್ಮ ಕರೆಕ್ಟಾಗಿ ನೋಡ್ಕೊಂಡ್ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು. ನಾವ್ ಇದ್ ಮಾಡೋದು ನಮ್ಮಂತ ಪುಡುವಲಿನ ಮಕ್ಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ನಮ್ಮಂತ ಈಗ ಮಾತಾಡಯ್ಯ. ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ್ನ ಹಾಕಿ ಇವತ್ತರಿಂದ ಇದೇ ಆಗೋದಲ್ಲ ಒಂದ್ ತಾಯಿನ ಹಾಕಿ ಅವನ್ನೆಲ್ಲ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದ ಮಧ್ಯದಾರ ನಾಯಿ ಸೂತಗಾದ ಇಳಿಸಲ್ಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವ ಅಂತ ತಾಯಿನ ಮಾತಾಡು 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 ಮಾತಾಡು. ನಮ್ಮನ್ನ ಏನಪ್ಪ ಇದು ಹಿಂಗಾಗಿ ಹೋದ್ರಿ? ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ 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 ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡ್ಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾ ಅವನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ಅವನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ಅವನಮ್ಮ ನಿಮ್ ಹತ್ರ ತಗೊಂಡಿದ್ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಮಾಡಿ ಅವನ ಅಮ್ಮನ 55 ಗಾಡಿ ಓನರ್ ಅಲ್ಲ ಗಂಡು ನಿಮ್ಮ ಅಮ್ಮನ್ನ ಯಾವ್ದಾರೋ ಯಾಕೆ ನಮ್ಮನ್ ತಲೆ ಕೆಡ್ತಿರೋ ಮಾತ್ರಿ? ಯಾರಯ್ಯ ನೀನು? ಈಗ
ನಾನ್ BN ನರಸಿಂಹ ಅಲ್ಲ ಅದೆಂತ ಲೇಟು ಮತ್ತೆ ಹೋತು ನಂದು ಅಲ್ಲಿ ಹತ್ರ ಬಂತು ತಿಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ, ಮಾತಾಡು ಮಾತಾಡು ಮಾತಾಡು. ಮಾತಾಡಿ ನೋಡ್ರು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಮಾತಾಡ್ಬೇಡ ಕಣಯ್ಯೋ. ನೀನ್ ಏನಕ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ 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 ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದವರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ, ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡು ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಪುಲಿ ಹಾಕೋಳಂತೆ ಬರ್ತಾವಳೆ. ಫೋನ್ ಮಾಡಿ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್ ಕೊಡೋ ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟು ಲೋನ್ ಕಟ್ಟಿದೀವಿ ಕಣೆ. ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಲೋನ್ ಅದ ಕಟ್ಟು ನೀನ್ ಎಲ್ಲಾರ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿದ ಕಣೆ, ನೀನ್ ಮಾಡಿರೋದ್ ನನ್ಗೆ. ನಾನೇ ಮಾಡಿತ್ತು ರಾಂಗ್ ನಂಬರ್ ಮಾಡಿದ್ರು ನೋಡಿ. ರಾಂಗ್ ನಂಬರ್ಗೆ ರಾಂಗ್ ನಂಬರ್ ಅಲ್ಲ ಕಣೆ, ಬ್ಯಾಂಕ್ನವ್ರು ಅಲ್ವನೆಯ ಲೋನ್ ಅವರು. ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ? ಹಲೋ ಹಲೋ ಹಲೋ, ಯಾರು ಹೇಳಿ ನೀವು? ಅಪ್ಪ ನಾನಪ್ಪ ಪ್ರತಾಪ. ನಮ್ಮನ್ನ ಏನ್ಕಪ್ಪ ಅನಾಥವಾಗಿ ಹಿಂಗ್ ಬಿಟ್ಟು ಹೋಗ್ಬಿಟ್ಟಿದ್ಯಾ? ಯಾವ್ದು ರಾಂಗ್ ನಂಬರಿಗೆ ಮಾಡಿದಿರ ನೋಡಿ. ಇಲ್ಲ ಡ್ಯಾಡಿ, ನಾನು ನಿನ್ ಮಗ, ಲಲಿತಿನ ಮಗ. ಲಲಿತನ್ ಮಗ? ಅಮ್ಮ ಮಾತಾಡೋದಂತ ನೋಡು ಡ್ಯಾಡಿ, ಕೊಡ್ತೀನಿ. ನಾನ್ ಗಾಡಿನ? ನೀನು ಲಲಿತನ್ ಮಗನ? ನಿಮ್ ಎಷ್ಟು ಜನ ಹುಟ್ಟಿಸ್ಕೊಂಡಿಲ್ಲ ನಿನ್ನ? ಹಲೋ ಹಲೋ, ಏನ್ ಯಾರು ಲಲಿತನ್ ಮಗ? ನಾನು ಅಪ್ಪನೇನ್ರಿ. ಏನ್ ಚಿನ್ನು ಮಗುಗ ಆತರ ಬೈತಿದ್ಯಾ? ಮತ್ತೆ ಅಲ್ಲಿ ನೋಡ್ರಿ, ಏನ್ ಮಾಡೋಣ? ಇಲ್ಲಿ ನೋಡಿ, ನಾನು ಯಾವ್ದು ನನ್ ಮಗನೇನ್ರಿ, ನಾನು ಅವ್ರಿಗೆ ಅಪ್ಪನೇನ್ರಿ. ರಾಂಗ್ ನಂಬರು. ಹಲೋ ಚಿನ್ನು, ನೋಡು ಮಗುಗೆ ರಾಂಗ್ ನಂಬರ್ ಅಲ್ಲ. ಹಲೋ, ರಾಂಗ್ ನಂಬರ್ ಇದು. ಇಲ್ಲಿ ಯಾರ್ಯಾರು ಅವ್ರೆ, ಗೌಡ್ರವ್ರು, ನಮ್ಮೂರ್ ಗೌಡ್ರವ್ರು. ಏ ಚಿನ್ನು, ಮಗು ಎದ್ಬಿಟ್ಟಿ ಅಪ್ಪ ಅಪ್ಪ ಅಂತ ರಾತ್ರಿಯಿಂದ ಕನ್ವರ್ಸ್ಕೊಂತ ಇತ್ತು. ಅದಕ್ಕೆ ಎದ್ದು ಬೆಳಗ್ಗೆನೆ ಫೋನ್ ಮಾಡಿಕೊಟ್ಟೆ. ಮಗುಗ್ ಯಾಕ ಆತರ ಬೈತಿದ್ಯ ನೀನು? ನಿಮ್ಮ ಯಾವ ಹೇಳಿ ನಿಮ್ದು? ನಿನ್ ಕೇಳ್ತಾನೆ ಇರ್ತಾರೆ. ಬಂದ್ ಪಕ್ಕದಾಗ ಮನೆ ಕಂಬೇಕಾದ್ರೆ ಗೊತ್ತಿರ್ಲಿಲ್ವಾ ಯಾವ ಊರು ಅಂತ? ಹುಟ್ಟಿಸ್ಬೇಕಾದ್ರೆ ಗೊತ್ತಿರ್ಲಿಲ್ಲ ಯಾವ ಊರು ಅಂತ? ಟೂರ್ ಹೋಗ್ಬೇಕಾದ್ರೆ ಗೊತ್ತಿರ್ಲಿಲ್ವ ಯಾವ ಊರು ಅಂತ? ನಂತ ದುಡ್ಡು ಕಾಸು ಇಸ್ಕೊಂಡು ಒಡವೆ ವಸ್ತ್ರ ಎಲ್ಲ ಮಾಡಿಸ್ಕೊಂಡ್ ಬಂದಲ್ಲ, ಅವಾಗ ಯಾರು ಅಂತ ಗೊತ್ತಿರ್ಲಿಲ್ವಾ? ಮೊನ್ನೆ ಮೊಬೈಲ್ ತಗೊಂಡ್ ದುಡ್ಡು ಇಸ್ಕೊಂಡೋದಲ್ಲ, ಅದಕ್ಕೆ ಯಾರು ಅಂತ ಗೊತ್ತಿರ್ಲಿಲ್ವಾ? ನಾವು ತೊಯ್ತು ವಯಸ್ಸು ಸಿಗರೇಟ್ ಮಾರಿದ್ರೆ 5 ರೂಪಾಯಿ, 5 ಪೈಸೆ ಬರ್ತೈತೆ. ಒಂದ್ ಸೂಪರ್ ಮಾರಿದ್ರೆ ಸೈನಿಕ ಮಾರಿದ್ರೆ 1 ಪೈಸೆ ಬರ್ತೈತೆ ಅಂತ ಕೂಡಿಕ್ಕಿರೋದ್ ಕಣ. ನಿಮ್ಮ ಹೋಗ್ಬೇಕು ತಾಯಿನಾಕ. ಇನ್ನೇನ್ ನಾವ್ ಎದ್ದು ಸ್ವಾಮಿ ದೇವ್ರಿಗೆ ಊರಿಗೆ ನಾವ್ ಪೂಜೆ ಮಾಡಂಗಿಲ್ಲ, ಮಕ ತೊಳೆಯಂಗಿಲ್ಲ, ಬರೀ ಇದೇ ಆಗೋತಲ್ಲ ಗೌಡ್ರಿ. ನಮ್ಮ ಮನೆ ಕೇಳಿಸ್ಕೊಂಡು ಬಿಡ್ತಾರ. ಗಾಡಿ ನೆನ್ಸ್ಕೊಬೇಕು, ಲಲಿತನ್ ಸವಾಸ ಮಾಡಿ ಅವಳು ಬಾಳ್ ಹಾಳ್ ಮಾಡಿ, ಅವಳ ದುಡ್ಡು ಕಾಸು ದೋಚ್ಕೊಂಡು ಅವಳು ಬಾಳ್ ಹಾಳ್ ಮಾಡ್ಬಿಟ್ಟಿದ್ದೀರಿ. ದೇವ್ರ ನಂಗೆ ಸರಿಯಾದ ಶಿಕ್ಷೆ ಕೊಡ. ಏನ್ ಮಾಡೋದು? ಯಾವ ಗೊತ್ತಾಗಲಿಲ್ಲ. ಕೊಡು ಗೌಡ್ರಿಗೆ ಹೇಳ್ತೀನಿ ಎಲ್ಲ ನನ್ನ ವಿಷಯ ಎಲ್ಲ, ನಿಂದು ನಂದು ಎಲ್ಲ ವಿಷಯ ಹೇಳ್ತೀನಿ, ಕೊಡು. ಎಲ್ಲ ಬರಿಯಾಗಿ ಎಲ್ಲ ಲಾಕ್ ಮಾಡಕ್ ಬರಲ್ಲ ನಂಗೆ. ಕಷ್ಟ ಸುಖ ಮಾತಾಡಂಗಿಲ್ವಲ್ಲ ತಾಯಿನಾಕೆ. ಮಿಂಟ್ರಿ ಬಿಟ್ಟಿದ್ ನನ್ ಮಕ್ಳು ಅಂತ ಹೇಳ ಮೊನ್ನೆ. ಹಲೋ, ಹೆಂಗ್ ಆಪ್ ಮಾಡೋದಿದ? ಹಲೋ ಪಾಪ, ಓಯ್ ಹೇಗೆ ಇದನ್ನ ಆಪ್ ಮಾಡೋದ್ ಹೆಂಗೆ? ತಾಯಿನಾಕಿ ಇಲ್ಲಿ ಯಾರು ನಿಂತ್ಕೊಂಡು ಮಾತಾಡಲ್ವಲ್ಲ, ಎಲ್ಲ ದುಡಿರ್ತಾರೆ. ಹಲೋ ಹಲೋ, ಮೊನ್ನೆ ಯಾರೋ ಸತ್ತೋದಾಗ ಹೋಗ್ಬಿಟ್ಟು 500 ರೂಪಾಯಿ ಕೊಟ್ಬಿಟ್ಟಂತೆ ಅಲ್ಲಿ ಅವ್ರಿಗೆ ಮೊಮ್ಮಳವ್ರಿಗೆ. ಯಾರು ಅಂತ ಕಾರಣ ಗೌಡ್ರಿ ನಾವು? ಅಲ್ಲ ಕಣಪ್ಪ, ಇದನ್ನ ಆಪ್ ಮಾಡಕ್ ಬರಲ್ವಲ್ಲ ತಾಯಿನಾಕ ನಮ್ಗೆ. ಹಲೋ
ಹಲೋ ಹಲೋ ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಕೇಳೋದ್ ನಿಮ್ ತಾಯಿನ ನಿಮ್ ಅಮ್ಮನ್ನ ನಿಮ್ ಮಗಳನ್ನ. ಹೌದಾ? ಅಡಿಯಪ್ಪ ಒಂದ್ ಮರಿ ತಡಿ, ಒಂದ್ ನಿಮಿಷ ನೋಡು. ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿಂಗೆ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ. ಹಲೋ, ಹೇಳು ಅಂದ್ರೆ ನಿಮ್ ಸಾಯ ಜೀವ ಒಜ್ಜೆ ಯಾಕೆ? ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಇದು ಅವ್ರು ನೋಡೇ ಇಲ್ಲ ಮರಿ ಅಂತ ಆಯ್ತು ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ. ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ರಾಗಿ ಚಟ್ನಿ ಅದು ಮಾಡ್ಕೊಂಡಿ ಅವ್ರು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ? ಹಲೋ 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 ಹಲೋ, ನೋಡಪ್ಪ, ಓ ಸೌಂಡ್ ಕಮ್ಮಿ ಕೊಡ್ರಿ. ಹಲೋ ಹಲೋ, ಯಾವ್ದೇ ಒಂದ್ ಹೆಣ್ಣಿನ ಬಾಳಲ್ಲೂ ಈ ತರ ಆಟ ಆಡಕ್ ಹೋಗ್ಬೇಡ ಕಣಪ್ಪ ಮರಿ. ನಾನು ಲಲಿತಾ ರವ್ವ ಮಾತಾಡ್ತಾ ಇರೋದು. ಅವಳನ್ನ ಇವತ್ತು ಕೂಳು ನೀರಿಲ್ದಿದಂಗ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಲ್ಲ, ಇವತ್ತು ಸಾವು ಬದುಕಿನ ಮಧ್ಯೆ ಓಡಾಡ್ತಾವಳಲ್ಲ. ಈ ತರ ಕೆಲಸ ಮಾಡ್ಬೋದ ನೀನ್ ನಂಬಿಸಿ ಅವಳಿಗೆ? ಹಲೋ ಹಲೋ, ಮಾತಾಡಪ್ಪ ಮರಿ. ಯಾಕೆ ಮರಿ? ನೀನ್ ಅವ್ರ ತಾಯಾರ? ಹ್ಞೂ ಕಣಪ್ಪ. ನಮ್ಗೂ ವಯಸ್ಸಾಗಿರೋರ್ಗೆ ಯಾಕೆ ಇಷ್ಟೊಂದು ನೋವು ಕೊಡ್ತೀಯ ಹೇಳು ನೀನು? ಅವ್ರ ಕೈ ಕೊಡಿ, ಅವ್ರ ಕೈಗೆ. ರಾತ್ರಿ ಎಲ್ಲ ಸೊಳ್ಳೆ ಕಡಿಸ್ಕೊಂಡು ಹೋಗಿ ಇದು ಇಂಥದ್ದು ಚಿಕನ್ ಗುಲ್ಲೆ ಆದಾಗ ಸೊಂಟ ಬೆನ್ನು ಹಿಡ್ಕೊಂಡ್ ಕುಂತಿದ್ವಿ. ಹೋಗಿ ಆಸ್ಪತ್ರೆಗೆ ಹೋಗಿ ಈಗ ಬಂದು ಕುಂತಿದೀನಿ ಪ್ಲಾಸ್ಟರ್ ಹಾಕೊಂಡು. ಅಲ್ಲ ಕಣಪ್ಪ, ನೀನು ಇಷ್ಟೆಲ್ಲ ಗೊತ್ತಿದ್ದು ಪ್ಲಾಸ್ಟರ್ ಹಾಕೊಂಡು ಏನೋ ಚಿಕನ್ ಗುನ್ನಿ ಅಂತ ಹೇಳ್ತೀಯಲ್ಲ. ನೀನು ಅವಳಿಗೆ ಏನ್ ನಂಬಿಸಿ ಅವಳಿಗೆ ಮೋಸ ಮಾಡ್ಬೇಕಾಯ್ತಪ್ಪ ನೀನು? ಓಯ್ ಅಜ್ಜಿ, ಅವ್ರನ್ನ ಕೇಳು. ನಾನ್ಯಾಕೆ ಅವ್ರನ್ನ ಇದು ಮಾಡೋಣ? ಕೇಳು ಅವ್ರನ್ನ, ಎಮ್ಮನ್ನ. ಇವ ಆಸ್ಪತ್ರೆಗೆ ನಾವು ಗ್ಲೂಕೋಸ್ ಹಾಕ್ಸ್ತಾ ಇದ್ರು, ರಾತ್ರಿಯಿಂದ ಊಟ ಮಾಡಿಲ್ಲ ಗೊತ್ತಾ ಅವಳು ನಿಂಗೆ? ಯಾವ್ಯಾವ ಹೋಗಿ ಬಂದು ನಮ್ಗೆಲ್ಲ ಬಂದ್ರೆ ಕೇಳೋದ್ ನಿಮ್ ತಾಯಿನ ನಿಮ್ ಅಮ್ಮನ್ನ ನಿಮ್ ಮಗಳನ್ನ. ಹೌದಾ? ನೀನ್ ಹಂಗಾರ ಅವಳು ಸವಾಸ ಮಾಡಿಲ್ಲ ನೀನು? ಅವಳು ಯಾರು ಅಂತ ರಾತ್ರಿಯಿಂದ ನಾಯಿ ಮಗಳ ಮನೆ ಕಂಡಿದ್ದೀನಿ. ಕೇಳೋ ಏನ್ ಮಾಡಿವ್ರೆ ರಾತ್ರಿ ಫೋನ್ ಮಾಡಿ. ಅವಳು ಹೇಳಿದ್ಕಿ ಕಣಪ್ಪ. ನಂಗೇನ್ ಇಷ್ಟ ದಿವಸದಿಂದ ಗೊತ್ತಿತ್ತಾ? ನಾನ್ ತುಂಬಾ ಇಷ್ಟಪಟ್ಟಿದ್ದೀನಿ ನರಸಿಂಹರಾಜನ. ಈ ತರ ನನ್ಗೆ ಬರ್ತಾ ಇಲ್ಲ ಮನೆ ಹತ್ರ, ನನ್ಗೆ ತುಂಬಾ ನೋವಾಯ್ತಮ್ಮ, ಬದುಕಕ್ಕೆ ಇಷ್ಟ ಇಲ್ಲ, ನಾನು ಸತ್ತೋಗ್ತೀನಿ ಅಂತ ಅವಳಿಗೆ ಗೊತ್ತಾ? ಅಮ್ಮರೇ ಅಚ್ಚುಕಟ್ಟಾಗಿ ತಿಳ್ಕೊಂಡ್ ಮಾತಾಡಿ ನೀವು. ಮಾತಾಡ್ಬಾರ್ದು. ಒಂದ್ ನಿಮಿಷ ದೇವ್ರ ನಾಲ್ಗೆ ಕೊಟ್ಟಿದ್ದಾರೆ ಅಂತ ತಡಿಯಪ್ಪ. ಒಂದ್ ಮರಿ ತಡಿ, ಒಂದ್ ನಿಮಿಷ ನೋಡು. ಅಲ್ಲಿ ಜನ ಅನ್ಬಿಟ್ಟು ನಮಗ್ ಮೋಸ ಮಾಡಕ್ ಬರ್ಬೇಡ. ನಿಂಗೆ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ನಿಂಗೆ, ಗೊತ್ತಾ? ಒಂದ್ ನಿಮಿಷ ಅವಳಿಗೆ ಫೋನ್ ಕೊಡ್ತೀನಿ, ಮಾತಾಡು. ಹಲೋ ಹಲೋ, ಹೇಳು ಅಂದ್ರೆ ನಿಮ್ ಸಾಯ ಜೀವ ಒಜ್ಜೆ ಯಾಕೆ ಏನಮ್ಮ ನೀವು? ನಿಮ್ ಮನೆಗಳು ಹಾಳು ಮಾಡ್ಕೊಂಡು ಅಂತರ್ನಾಗ ಯಾಕೆ ಹೊಟ್ಟೆ ಉಳಿಸ್ತೀರಾ? ಈ ಮನೆ ನಿಮ್ಮ ಮಗನ್ ಅದೇನಿಲ್ಲ. ನಾವೇ ರಾತ್ರಿಯಿಂದ ಕೂಡು ನೀರು ಹೋಗಿ ಆಚೆ ಮನೆ ಕಂಡಿದ್ದೀನಿ. ಸೊಂಟ ಮೈಯೆಲ್ಲ ಇಟ್ಕೊಂಡು ಕೂಡ್ದಾವಿ. ನೋಡು, ನಾನು ನಿನ್ನ ಹತ್ರ ದುಡ್ಡು ಕೇಳಲಿಲ್ಲ, ಆಸ್ತಿ ಕೇಳಲಿಲ್ಲ, ಮನೆ ಕೇಳಲಿಲ್ಲ. ನಿನ್ ಪ್ರೀತಿ ಮಾತ್ರ ನಾನು ಕೇಳಿದ್ದು. ಏನಕ್ಕೆ ಕೊಡಲ್ಲ ಅಂದೆ ನೀನ್ ನನ್ಗೆ? ನಾನು ನಿಮ್ಮವರೇ ಅಲ್ಲ, ನಾನು ಬಳ್ಳಾಪುರ ನಮ್ದು. ನಾನ್ ಬಳ್ಳಾಪುರ ನರಸಿಂಹರಾಜುಗೆ ಫೋನ್ ಮಾಡಿರೋದು. ನನ್ ಜೀವಕ್ಕೆ ಜೀವ ಕೊಡೋ ನನ್ ಪ್ರಾಣ ನೀನು. ಈಗ ಲಾಟ್ ಸರಿ ನಿಮ್ಮಿಂದ ನಾವ್ ಇರೋನು ಸತ್ತೋಗೋಣ. ನಿನ್ಗೆ ಲಾಟ್ ಸರಿ ಕೇಳ್ತಿದೀನಿ, ನನ್ನ ಲವ್ ಮಾಡ್ತೀಯ ಇಲ್ವೋ ನೀನು?
ನಿಮ್ ತಾಯರ್ ಕೈ ಕೊಡಿ. ಇದು ನೋಡಿ ಮಾತುಗಳೆಲ್ಲ ಆಡ್ತಾರ. ನಮ್ಗೆ ಸಂಸಾರಸ್ಥರು ಮನೆಗೆ ಯಾರನ್ನ ಅಕ್ಕಪಕ್ಕದ ಕೇಳಿಸ್ಕೊಂಡು ನಮ್ಮ ಮನೆಗೆ ಬಿಡ್ಕೊಂತಾರೆ ಯಾರನ್ನ. ಹೇಳಪ್ಪ ಮರಿ. ಹಲೋ ಹೇಳಪ್ಪ, ಏನಪ್ಪ ಇವೆಲ್ಲ ನಿಮ್ದು? ನಮ್ದೇನು ಇಲ್ಲವ, ಖಂಡಿತ ಏನು ಇಲ್ಲ. ನಮ್ ಊರಿಗೆ ಬನ್ನಿ ಬೇಕಾರೆ ಕೇಳಿ. ನಾವ್ ಯಾರು ಅವ್ರು ನೋಡು ಇಲ್ಲ ಪಾಡು ಇಲ್ಲ. ಅವರಿಂದ ನಾವು ಕಷ್ಟ ಸುಖ ಅನ್ನೋದೇ ಬರೇ ಕಷ್ಟನೇ ಅನುಭವಿಸ್ಕೊಂಡ್ ಬಂದಿದೀವಿ. ಏನ್ ಕಷ್ಟ ಅನುಭವಿಸಿದ್ಯಪ್ಪ? ಅಯ್ಯೋ ಈಗ ನಾವು ಡ್ರೈವರಿಕೆ ಅಂತ ಇರೋದು ಅಲ್ಲೇ ಸುಮಾರು ದಿನದಿಂದ ಇಲ್ಲ. ಯಾಕಪ್ಪ? ತಿರ್ಗ ಹಂಗೆ ಆಗಿದೆ. ನಾವು ಏನ್ ಮಾಡೋಣ, ಅಲ್ಲೇ ನಮ್ ಅಲ್ಲೇ ಅರ್ಧ ವಯಸ್ಸಾಯ್ತು, ಜೀವನನೇ ಸಾಕು ಅಂದಂಗ ಆಯ್ತು ಅಂತ ಇದೆ. ಅಲ್ಲ, ಅವಳೇ ನಿನ್ನ ಹತ್ರ ದುಡ್ಡು ಇಸ್ಕೊಂಡೋಳ, ಕಾಸು ಇಸ್ಕೊಂಡೋಳ? ಏನು ಇಲ್ವಲ್ಲಪ್ಪ. ಅವ್ರು ನಾವ್ ನೋಡೇ ಇಲ್ಲ, ಅವ್ರನ್ನ ನೋಡೇ ಇಲ್ಲ. ಇಲ್ಲವ, ಖಂಡಿತ ನೋಡಿಲ್ಲ. ಮಂಜುನಾಥನೇ ನೋಡಿಲ್ಲ. ಇದೇನೇ ಇದು? ಅವ್ರು ನೋಡೇ ಇಲ್ಲ ಮರಿ ಅಂತ ಇದ್ ನರಸಿಂಹಪ್ಪ. ನೀನ್ ನೋಡಿದ್ರೆ ಲವ್ ಮಾಡ್ತಿದೀನಿ ಅಂತೀಯ? ಏನು ಅಂದ್ರೆ ನಾನು ಲವ್ ಮಾಡ್ತಿರೋ ವಿಷಯ ಅಮ್ಮಂಗೆ ಹೇಳಿದೀನಿ. ಅನ್ನ ತಿನ್ನ ಬಾಯಿಗೆ ಹೇಳ್ತಿನ್ನ ಮಾತಾಡ್ಬೇಡ ನಿಮ್ಮ ಏನ್ ಮರಿ ಇದಕ್ಕೆಲ್ಲ ಏನ್ ಮಾಡದಪ್ಪಿ? ಹೇಳಪ್ಪ ಮರಿ, ಏನ್ ಮಾಡ್ಬೇಕು ನಾನು? ಹೇಳು. ಸಾಯ ಜೀವನ ನನ್ಗೆ ಯಾಕೆ ಅನ್ಸ್ತೀರ? ಅಲ್ಲ, ಅವ್ರ ಮಕ್ಳಿಗೂ ಅದೇ, ನಿಮ್ಮ ಮೊಮ್ಮಕ್ಳಿಗೂ ಅದೇ ಬುದ್ಧಿ ಕಲಿಸ್ತಾರಮ್ಮ. ಆ ಮಗಿನ ಕೈಗೆ ನಿಮ್ಮ ಅಪ್ಪಾಜಿಗೆ ಅದೆಂತದು ನಿಮ್ಮ ಅಂಕ ಇದಕ್ಕೂ ಫೋನ್ ಮಾಡು, ಬರ್ರಿ ಊಟ ಬಿಟ್ಟಿದೀನಿ ಹಂಗೆ ಹಿಂಗೆ ಅಂತ ಮಕ್ಳು ಮರಿಗೆಲ್ಲ ಕಲಿಸ್ತಾರೆ. ಏನ್ ಬುದ್ಧಿ ಹೇಳೋಗಿ. ನಮ್ದು ಬಳ್ಳಾಪುರ ಬೇಕಾರೆ ಬನ್ನಿ, ನಮ್ಮೂರಿಗೆ ಬಳ್ಳಾಪುರ ರೋಡ್ ಪಕ್ಕನೆ ಮನೆ. ನೀವ್ ಯಾವತ್ತು ನೀವು ಹಂಗಾರ ನೀನ್ ಅವ್ರು ನೋಡೇ ಇಲ್ಲ? ನೀವಿಬ್ರು ನಿಮ್ಗೂ ಅವ್ರಿಗೂ ಪರಿಚಯ ಇಲ್ವನಪ್ಪ ಮರಿ? ಇಲ್ಲವ, ಖಂಡಿತ ಪರಿಚಯ ಇಲ್ಲ. ನಾವು ಮಕಾನೇ ನೋಡಿಲ್ಲವ ನಾವು. ಅಲ್ಲ, ಅವಳು ನಿನ್ನ ಹತ್ರ ದುಡ್ಡು ಕೇಳೋದಿಲ್ಲ, ಕಾಸು ಕೇಳೋದಿಲ್ಲ. ಏನು ಅಪ್ಪ ಅಮ್ಮ ಕೊಡ್ತಾರೆ ಅಜ್ಜಿ? ಯಾಕಪ್ಪ ಮರಿ? ಏನ್ಕಪ್ಪ ಅವಳಿ? ಅಲ್ಲ, ನಾನು ಕೇಳ್ದೆ ಅವ್ರೇನು ದುಡ್ಡು ಆಸ್ತಿ ಪಾಸ್ತಿಗೆಲ್ಲ ಆಸೆ ಬಿದ್ದಿದ್ಯಾ ಅಂದ್ರೆ ಇಲ್ಲ ಕಣಮ್ಮ, ಅವ್ರು ನೋಡಕ್ ಎಷ್ಟು ದಪ್ಪ, ಎಷ್ಟು ಗುಂಡುಗವ್ರ, ಎಷ್ಟು ದಪ್ಪ ಇರ್ಬೇಕು, ಅದಕ್ಕೆ ಆಸೆ ಬದ್ದೆ ಬಿಟ್ಟೆ ನಾನು ಅಂತ ಅಂದ್ಲು. ಆಗ ಅದಕ್ಕೆ ಅದೇನೇನ್ ಕೇಳ್ತಲ್, ಕೊಟ್ಬಿಡಪ್ಪ, ಅದನ್ನ ಮಡಿಕೊಂಡ್ ಏನ್ ಮಾಡ್ತೀಯ? ಅಲ್ಲಜ್ಜಿ ನೀನು ಅಲ್ಲ, ನಿಮ್ ಮಕ್ಳು ಮರಿ ಮುಂದೆ ಮಾತಾಡೋ ನೀನು ಅಲ್ಲ, ನೀನು ಎಷ್ಟು ಯಾಕೆ ಮರಿ? ಹಲೋ 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 ಸ್ವಾಮಿ, ಯಾರು? ನರಸಿಂಹರಾಜ್ ಅವರ? ಹಲೋ ಹಲೋ ನರಸಿಂಹರಾಜ್ ಅವ್ರ? ನರಸಿಂಹರಾಜ್. ಏನ್ರಿ ಫೋನಲ್ಲಿ ಮಾತಾಡ್ತಾ ಇದ್ರ, ಹಂಗ್ ಕಟ್ ಮಾಡ್ತೀರಾ? ಒಂಚೂರು ಅರ್ಜೆಂಟ್ ಕೋರ್ಟಿದಾಗ ಹೋಗ್ಬೇಕು ಸರ್, ಅದಕ್ಕೆ ಕಟ್ ಮಾಡ್ರಿ. ಏನ್ ಕೋರ್ಟಲ್ಲಿ ಏನ್ ಕೇಸು? ನಮ್ದು ಯಾವ್ದೋ ಒಂಚೂರು ಗಲಾಟೆ ಕೇಸ್ ಇತ್ತು. ಹಂಗ ರೌಡಿನಾ ನೀವು? ಓ ರೌಡಿನಾ? ರೌಡಿನಪ್ಪ ನೀನು? ಇಲ್ಲ, ನಾವು ಎಲ್ಲ ಇದು ರೊಟ್ಟಿ ಎಲ್ಲ ಇದು ಕಾಯಿ ಚಟ್ನಿ ಅದು ಮಾಡ್ಕೊಂಡ್ ತಿಂತೀವಿ. ನಾವು ಬರೀ ರೊಟ್ಟಿ ಏನ್ ತಿನ್ನಲ್ಲ, ರಾಗಿ ಮುದ್ದೆ. ರೊಟ್ಟಿ ಎಲ್ಲ ಕಣಪ್ಪ, ರೌಡಿನ ನೀನು ಅಂತ ಕೇಳಿದ್ದು. ಡಾನಾ ನೀನು? ನಾವು ಓದ್ಬಿಟ್ಟಿಲ್ಲ, ದಾಲು ಪಾಲು ಯಾತ್ರದ ಇರಲಿಲ್ಲ. ನಾವು ಮನೆಗೆ ಹೇಳಿದ್ರು ರೊಟ್ಟಿ, ಆದ್ರೆ ಮುದ್ದೆ, ಅನ್ನ, ಸಾರು, ಸಾರು, ದಾಲು ಪಾಲು ಯಾತ್ರದ ತಿನ್ನಲ್ಲ. ಎಲ್ಲನ ಅನ್ನ ಜಡಿ ಹೋದ್ರೆ ರೊಟ್ಟಿ ಪಾಲ್ಟಿ ದಾಲ್ ಅನ್ನೋದಿಲ್ಲ. ಹೋಟ್ಲಿಗೆ ಹೋದ್ರೆ ಪಾಯಸ ಪಾಯಸ ಮನೆಗ್ ಮಾಡ್ಕೊಂತೀವಿ. ನಾಳೆ ಇದಲ್ವರ ಅದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಆದ್ರೆ ಹೆಂಗಸ್ರಿಗೆ ಹಬ್ಬ, ಅದು ಗಂಡಸ್ರಿಗೆ ಹಬ್ಬ ಅದು. ಹಲೋ ಹಲೋ, ಗಂಡಸ್ರಿಗೇನೆ ಹಬ್ಬ ಅದು, ಹೆಂಗಸ್ರಿಗೆ ಹಬ್ಬ ಅದು. ಹಲೋ ಹಲೋ, ಏನು ಟ್ರಾಫಿಕ್ ಆಗಿದ್ದೀವಿ? ಎಲ್ಲಿ, ಯಾವ ಟ್ರಾಫಿಕ್ ಅಲ್ಲಿ ಇದ್ದೀರಿ? ಪ್ರೆಸಿಡೆಂಟ್ ಆಗಿ ಹತ್ರ. ನಾನು ಅಲ್ಲೇ ಇದೀನಲ್ಲ, ಎಲ್ಲಿದ್ದೀರಿ ಇಲ್ಲಿ? ಹಲೋ ಹಲೋ ಹಲೋ, ನೀವು ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊತಾ ಇದೀರಿ ಅಂತ ಒಂದು ಇದು ಬಂದೈತೆ ಸುದ್ದಿ, ಹೆಂಗೆ ನಿಂತ್ಕೊತಾ ಇದೀರಾ? 5 ನಿಮಿಷ ಬಿಟ್ ಮಾಡಿ ಕೋರ್ಟ್ ಗ್ರಾಮ ಅಣ್ಣ ಹತ್ರ ಆಮೇಲೆ ಮಾತಾಡ್ತೀನಿ. ನಾನೇ ಮಾಡ್ತೀನಿ. ಹಲೋ, ನಾನೇ ಮಾಡ್ತೀನಿ ಆಮೇಲೆ. ಹಾ ಸರಿ ಆಯ್ತು, ಮಾಡ್ಬೇಕು. ಹಲೋ ಹಲೋ, ವಾಚೇರಿ ಒಂಚೂರು ಅನ್ನ ತಿಂದಿದ್ದು ಈಗ ತಟೆ ನೋಡ್ಕೊಂಡು ಒಂಚೂರು ಅನ್ನ ತಿನ್ನೋಣ ಅಂತ ಬಂದು ನೀವೇನ್ ಸ್ವಾಮಿ ಹಿಂಗ್ ಊಸ್ಬಿಟ್ರಿ? ನಮ್ದು ಅನ್ನನ ಕಿತ್ತರಲ್ಲ, ಬೆಳಿಗ್ಗೆಯಿಂದ ಕೂಳ್ ತಿಂದಿಲ್ಲ. ನನಗೆ ಬೆಳಿಗ್ಗೆ ಅವರೇ ಕಾಳು ಉಪ್ಪಿಟ್ಟು ಹಂಗಂಗೆ ಗೊತ್ತಾಯ್ತವಲೇ. ಅದಕ್ಕೆ ನಾವ್ ಏನ್ ಮಾಡೋಣ? ಬಂದು ಇದು ಬಟ್ಟೆ ತುರ್ಕನ ಬರ್ಬಾರ್ದು ಅಂತ ಲೇ, ಅವರೇ ಕಾಳು ತಿಂದಿದೆ ಕಣ, ಹಂಗಂಗೆ ಗೊತ್ತಾಯ್ತೆ. ಏನ್ ಮಾಡೋದು ಹೇಳಿ? ನಾವು ಹಿಡಿಬೇಕು ಕಣ.
ಜಲ್ಡೆ ಹಿಡಿಬೇಕು, ಕಾಲೆಲ್ಲ ಹಂಗೆ ಬಂದ್ಬಿಡೈತೆ. ನೀವು ಬಾತ್ರೂಮ್ ಹೋಗಕ್ ಬಂದ್ ನಾ ಜಲ್ದಿ ಹಿಡಿಯೋಣ. ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀವಿ ನಾವೊಂದು. ಸ್ವಾಮಿ ಒಂದ್ ಸ್ವಲ್ಪ ನಿಮ್ ಖಾಲಿ ಮುಗಿತೀವಿ, ಒಂದ್ ಅರ್ಧ ಗಂಟೆ ಬಿಟ್ಟು ಮಾಡಿ ಊಟ ಮಾಡ್ಬೇಕು. ಅಲ್ಲಪ್ಪ, ಬಾತ್ರೂಮ್ಗೆ ಜಲ್ಡೆ ಇಟ್ಟಿದ್ದೀನಿ, ಅದ್ರೊಳಗೆ ಕಾಳು ಎಲ್ಲ ಬೇರೆ ಆಗುತ್ತೆ, ಇನ್ಮೆ ಮಿಕ್ಕಿದೆಲ್ಲ ಬೇರೆ ಆಗುತ್ತೆ. ಕಾಳು ತಿರ್ಗಾ ಬೆಳಗ್ಗೆ ಸಾರು ಮಾಡ್ತೀವೋ. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗ, ಇವತ್ತಾಗ ಬಂದ್ರೆ ಕಾಳ ಸಾರು ಮಾಡೋ ನೀನು ಇಡೀ ಪ್ರಪಂಚ ಈ ಬಾಯಲ್ಲಿ ಹೇಳಿ ಯಾರ್ದಾರ ಮುಂದೆ ಹೇಳಿ ಮುಂದೆ ಕೊಲೆ ಮಾಡ್ಬಿಡ್ತಾರ ನಿನ್ನ. ಯಾಕ ಕೊಲೆ ಮಾಡ್ತಾರೆ? ಕಾಳು ವೇಸ್ಟ್ ಆಗಲ್ವ? ಹಂಗೆ ತಿಂದಿರೋದು ಹಂಗೆ ವಾಪಸ್ ಬಂದೈತೆ. ಅಯ್ಯೋ ಈಗ ಬಂದ್ರೆ ಕಾಳ ತಿರ್ಗಾ ಸಾರು ಮಾಡೋ ಈ ಸ್ವಾಮೀಜಿ ಇಡೀ ಪ್ರಪಂಚದಾಗ ಏನೋ ಟಿವಿವರೆಗೆ ಆಮೇಲೆ ನ್ಯೂಸ್ ಅವ್ರಿಗೆ ಗೊತ್ತಾದ್ರೆ ಅಮೇಜಾನ್ ಸುಟ ಹಾಕಿಬಿಡ್ತಾರೆ. ಲೇ ಕಂದ ಸುಮ್ಮನೆ ಸ್ವಾಮಿ, ಊಟ ಮಾಡ್ಬೇಕು ನಾನು. ಅಮ್ಮಮ್ಮ ಏನ್ ಮಾಡ್ದೋ ನನ್ ಮಗಳು? ಅಮ್ಮ ಮಾಡೈತೆ ರಾತ್ರಿ ಸಾರಿಗೆ ಅನ್ನನ. ಅಲ್ಲ ಏನ್ ಮಾಡ್ತಾ ಐತೆ ಕೊಡೋ, ಮಗಳು ಜೊತೆ ಮಾತಾಡ್ತೀನಿ. ಅದೇನ ಇದು ಗೊಲ್ರಮ್ಮಂದ, ಆಮೇಲೆ ಇದು ಭಾಗ್ಯಮ್ಮಂದ, ಅಲ್ಲ ಲಕ್ಷ್ಮಮ್ಮಂದು, ಆಮೇಲೆ ರತ್ನಮ್ಮಂದು ನಮ್ಮ ಮನೆ ನನ್ನ ಸಮೇತನ ಆಟೆಗೆ ಮಣಿಕನ ಮಾರ್ಗ ಮಾಡೋದು. ಆಮೇಲೆ ಮಗಳೇ ಹಿಂಗೆಲ್ಲ ಇನ್ನ ಬಿಟ್ಟಿಲ್ಲ ಮಗಳೇ ಅನ್ನೋದು. ಕಂದ ಏನ್ ಸ್ವಾಮಿ? ಈಗ ಶಾಂತ ರೀತಿಯಿಂದ ಮಾತಾಡ್ತಿದ್ದೀನಿ. ನಾನು ಯಾವುದು ನಿನಗೆ ತೊಂದರೆ ಕೊಟ್ಟಿಲ್ಲಪ್ಪ, ನಿನ್ಗೆ ಎಲ್ಲ ಒಳ್ಳೇದಾಗ್ಬೇಕು ಅಂತ ನಾನು ತುಂಬಾ ಪ್ರಯತ್ನಗಳನ್ನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನಿನ್ಗೆ ಒಳ್ಳೇದಾಗ್ಬೇಕು ಅಂತ ರಾತ್ರಿ ಜಪ ತಪಗಳನ್ನ ಮಾಡಿಕೊಂಡು ನಿನ್ಗೆ ನಿನ್ ಮಕ್ಳಿಗೆ ನೀನ್ ಹೋಗಿ ಬಂದಿದ್ ಕಡೆ ಎಲ್ಲ ಆಕೆ ಅಂತ ಏನು ಆಗಿಲ್ದಂಗೆ ಬದುಕಿರ್ಬೇಕು ಅಂತ ನಾನು ಪೂಜೆ ಮಾಡ್ತಾ ಇದ್ದೀನಿ ಕಣ. ಸ್ವಾಮಿ ಏನೋ ನಿಮ್ ಆಶೀರ್ವಾದ ಇರ್ಲಿ. ತಿನ್ನ ಅನ್ನನು ಬೇಡ ಬರಮ್ಮ ತಕ್ಕ ಇದು ಊಟ ಬೇಡ ತಕ್ಕ ಇಲ್ಲಿ ಸ್ವಾಮಿಗಳೇ ನಮಸ್ಕಾರ. ನಮಸ್ಕಾರ, ನಿಮ್ ಪಾದ ನಮ್ಮಮ್ಮ ಬಂದಿಲ್ಲ, ನೀವ್ ಮಾತಾಡ್ಸಿಲ್ಲ ಅಂತ ಊಟ ಮಾಡ್ತಾ ಇಲ್ಲ, ಬನ್ನಿ ಸಮಾಧಾನ ಮಾಡಿ. ಎಷ್ಟು ವರ್ಷ ನಮ್ಮ ನಿಮ್ಗೆ? 13. ನಿಮ್ ತಂದೆ ಹೆಸರೇನು? ರಾಮಚಂದ್ರ. ಮೆಟ್ನಾಗ ಹೊಡೆದು ಅವ್ರಿಗೆ ಮನೆ ತಗ ಊರಿಗೆ ಬಂದು ಇರೋನು ನಾನು ಅಂಕಲ್ಲು ಅಲ್ಲ ಯಾತ್ರದ್ದು ಅಲ್ಲ, ನಮ್ದು ಬಳ್ಳಾಪುರ. ನೀನ್ ಬಳ್ಳಾಪುರ ಅಂತ ಎಲ್ಲ ಗೊತ್ತು ಅಂದ್ರೆ ನಾನು ಊಟ ಮಾಡಿಲ್ಲ. ನೀನ್ ಬರತ್ತಾಗ ನೀನ್ ಬಂದ ಊಟ ಮಾಡಾಡಕ್ ನಂಗೆ ಗುಂಡಿಕ್ಕ ಹೊರಗೆ ಹೋಗು. ನನ್ಗೇನ್ ಹೇಳ್ತೀಯ ನೀನು? ನೀನ್ ಬಂದ್ಮೇಲೆ ನಾನು ಊಟ ಮಾಡೋದು. ನೀನ್ ಬರತಕ್ಕ ಊಟ ಮಾಡಲ್ಲ ಅಂದ್ರೆ ಮಳೆ ಬೆಳೆ ಬರ್ದಂಗಾಗಿ ಪ್ರಪಂಚ ಅರ್ಧ ಬರ್ಧ ಕೊಚ್ಕೊಂಡು ಹೋಗಿ ಹೊರಗೆ ಹೋಗ್ತಾ ಇರೋದು ನಿಮ್ಮಂತರಿಂದಲೇ. ನಾನು ಇನ್ನೊಬ್ಳು ಮಗಳು ಮಾತಾಡ್ತಾಳೆ, ಮಾತಾಡಿ ಕರಿ ಅಪ್ಪನ್ನ. ಹಲೋ ಹಲೋ ಅಂಕಲ್, ಮನೆ ತ ಬನ್ನಿ, ನಮ್ಮ ಅಮ್ಮ ಹೇಳ್ತೈತೆ. ನಾನ್ ನಿಮ್ಮ ಅಂಕಲ್ ಅಲ್ಲಿ ಏನಲ್ಲ, ನಮ್ ನರಸಿಂಹರಾಜು ಬಳ್ಳಾಪುರ. ರಾಂಗ್ ನಂಬರಿಗೆ ಮಾಡಿದೀರಾ? ನಮ್ಮ ಅಮ್ಮ ಹೇಳೈತೆ ನೀವೇ ನಮ್ಮ ಅಪ್ಪ ಅಂತ. ಸ್ವಾಮಿ ಶಿವ ಪರಮಾತ್ಮ ಶಾಂತಂ ಪಾಪಂ ಶಾಂತಂ ಪಾಪಂ ಪಾಪಂ. ಏನಪ್ಪ ನಾವು ನಾವು ಎಲ್ಲಮ್ಮ ನಾವು ನರಸಿಂಹರಾಜು ಬಳ್ಳಾಪುರ. ನಮ್ಗೆ ಮಕ್ಕಳಿದಾವೆ, ಸಂಸಾರ ಐತೆ. ಹಲೋ ಅಂಕಲ್, ನಿಮ್ ಹೆಸರು ನರಸಿಂಹರಾಜು ತಾನೇ? ಇಲ್ವಾ? ನೀವ್ ನಮ್ಮ ಮನೆಗ್ ಬಂದಿರ್ಲಿಲ್ವಾ? ನಿಮ್ ಮನೆ ಹಾಳಾಗುವಾಗ ನಾವೆಲ್ಲಿ ಬಂದಿದ್ವಿ? ನಮ್ಮ ಎಲ್ಲ ಇನ್ನ ಚಿಕ್ಕ ವಯಸ್ಸು ಅನ್ನಕ ಅಂತ ಈಗಲೇ ಸುಳ್ಳು ಹೇಳ್ತೀಯಲ್ಲ. ಎಂಟು ಬಂದಿದ್ದೀನಿ ಅಂತ ಅದು ಪರಮಾತ್ಮ ಒಂದಾದ್ರಿಂದ ಹಣೆ ಇಡು. ಹಲೋ ಅಂಕಲ್, ಇವತ್ ನೀವ್ ಕೇಕ್ ಎಲ್ಲ ತಾಂಬಂದಿದ್ರಿ ನಮ್ಮ ಮನೆಗೆ. ಇಲ್ಲ ಹೇಳು ನಮ್ಗೇನು ಅಮ್ಮ ನಾನಿಂದು. ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಯಾರು ದಾಸರು? ಯಾರು ಅರ್ಗಡೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ.
ನಾನ್ ಮೊನ್ನೆ ಎಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ, ಆರೋಗ್ಯನ, ಏನು ಸಮಾಚಾರವೇನು, ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ, ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ, ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ, ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ, ಅಕ್ಕ ಏನ್ ಮಾಡ್ತಾ ಇದೆ, ಏನ್ ಮಾಡ್ತಿದೆ, ಏನ್ ತಿಂಡಿ ತಿಂದ್ರಿ, ಏನ್ ಅಡಿಗೆ ಮಾಡಿದಾರೆ, ನಿನ್ನೆ ಏನ್ ಊಟ ಮಾಡಿದ್ರಿ, ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರೆ ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ, ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ, ಮಕ್ಕಳು ಕಾಲೇಜ್ಗೆ ಹೋಗಿದ್ದಾರೆ. ಹೆಂಡತಿ ಇದು ಅದು ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾವ್ರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಸಿಟಿನಾಗ ಒಂದು ಅಂಗಡಿ ಇದೆ, ಅಂಗಡಿ ಸಾಮಾನು ಅದು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತೀಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ, ಏನ್ ಕೆಲಸ ಮಾಡ್ತೀನಿ ಜಮೀನ್ ಇಲ್ದಿದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ, ಅವ್ರ ಮಕ್ಳೇ ನಾವು. ಅಲ್ಲ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಲ್ಲೇ? ನಮಗೂ ಮಕ್ಳೆಲ್ಲ ಮದುವೆ ಬಂದವ್ರೆ, ಅವ್ರಿಗೆ ಮದ್ವೆ ಆಗಿಲ್ಲ. ನಮ್ಮ ಅಪ್ಪ ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ವರ್ಷ ಆಯ್ತು, ಯಾಲೆ ವಯಸ್ಸು 70 ವರ್ಷ, 70 ವರ್ಷ ಆಯ್ತು. ಅಲ್ಲ ಇರ್ಲಿ, ಪರವಾಗಿಲ್ಲ. ಅವಾಗ್ಲೇ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ? ನಮ್ಮ ತಂದೆ ತೀರೋಗ್ಯವ್ರೆ. ಅಲ್ಲ, ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 1 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗ್ಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯಿಯವ್ರಿಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದವೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯಿಯರ್ಗ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ. ಅಯ್ಯೋ ಸ್ವಾಮಿ ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್ ಸಿಂಗಾಪುರ್ ಅಮೇರಿಕಾ ಇಲ್ಲಿ ತುಮಕೂರು ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ ಇಡೀ ಊರ ಎಲ್ಲ ಸೇರ್ತು ಮಾಡ್ಕೊಂಡೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಮಗುನ್ನ ಇನ್ನೊಂದು ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣ ತಮ್ಮರು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರ. ನನ್ನ ನಿಮ್ದು ತಾಯಿ ಕಲ್ಲಿಡಿಯಾಗ ಮಾಡಿದೆಲ್ಲ ಸೂಳೆ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತಿರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ ಹಲೋ ಸರಿ ತಿಂತೀರ ತಾಯಿಗೆ ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬದುಕರ್ಕಂಡ್ರಿ ರೇ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ. ಅವುಗೆ ತಲೆಡಿ ಯಾಕೆ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಅರ್ಧಂಗ್ ನೀವು ಮಗು ತೂರ್ತಿ ನಾನು ನಮ್ಗೆ ಮೊದ್ಲು ನಾನು ಕೆರ ಅರ್ಧಂಗ್ ನಿಂತ ಮಾತಾಡ್ತೀನಿ. ಹಲೋ ಅಪ್ಪಯ್ಯ, ಏನು ಬಿಸ್ನೆಸ್ ಕೊರೋನಾದಾಗ ವ್ಯವಹಾರಗಳು ಮಾವಿನ ಮರಗಳು ಅವು ಇದ್ವಲ್ಲ ಸಾಬ್ರ ನೀವು ಸಾಹೇಬ್ರ ನಿಂಗೆ ಮಾವಿನ ಮರ ತರಕ್ಕೆ ಯಾರಾದ್ರೇನು? ಅಲ್ಲ ಸಾಹೇಬ್ರು ಆದ್ರೆ ಜಲ್ದ್ ಹುಡುಗಿ ಕೊಡಿಸ್ಬಿಡೋಣ, ನಿಮ್ಗೆ ಕೊಡಿಸ್ಬಿಟ್ಟು ನಾವು ಎಲ್ಲ ನಾವು ನುಣ್ಣಗೆ ಹೋಗೋಣ ಅಂತ ನಮ್ಮ ಮನ್ಸು. ಏನಿಲ್ಲ, ಏನ್ ಗೊತ್ತಾ,
ಅಲ್ಲಿ ಇದು ಸಾರು ಮಾಡಿದ್ರ ಅಣ್ಣ ಜಾಸ್ತಿ ಆಯ್ತಾ ಸಾರು ನಿಮ್ಮ ಮನೆಗೆ? ಸಾರು ಏನ್ ಮಾಡಿದಿಲ್ಲ ಮಗ? ಸಾರು ಹೇಳು ಮಗ ಮಗ ತಾಯಿನ ಕಿವೇನೆ ಕೇಳಲ್ಲ. ಹುಡುಗಿ ನೆನಪಂತ ಕುಂತ ಏನ್ ಮಾಡಿದ್ರಮ್ಮ ಸಾರು? ಖಾರ ಖಾರ ಆರ್ದೈತೆ ಅಂತೆ. ಖಾರ ಖಾರ ಇದು ಒಂದೊಂದು ಬಾಕ್ಸ್ ಹಾಕೊಂಡು ಬಂದ್ಬಿಡೋಣ. ಎಲ್ಲಿಗೆ? ಇಲ್ಲೇ ಅದು ಅಡ್ರೆಸ್ ಆಗಲ್ಗುಂಟೆ ಸ್ಮಶಾನ. ಈಗಿನ ತಲೆ ಹಾರ್ಕೊಂಡಿಲ್ಲ ಸ್ವಾಮಿ. ಸ್ಮಶಾನಕ್ಕೆ ಹೋಗಿ ಈಗ ಮುಚ್ಚಿ ಈಗ ಬಂದಿರೋದ್ರಿಂದ ತಲೆ ಸ್ನಾನ ಮಾಡ್ಕೊಂತಿದ್ದೀನಿ. ಆಗ ಅದಕ್ಕೇನೆ ನಾನು ಹೇಳಿದ್ದು, ಏನ್ ಸ್ವಾಮಿ ರೇಷನ್ ಕಾರ್ಡ್ ಅಲ್ಲಿ ಬರೀ 5 kg 7 kg ಅಕ್ಕಿ ಕೊಡ್ತಾರೆ, 2 kg ಅಕ್ಕಿ ಕೊಡ್ತಾವ್ರೆ. ಸುಮ್ನೆ ಅಕ್ಕಿಗಳು ಏನ್ ಕನ್ನ ವೇಸ್ಟ್ ಮಾಡ್ಬೇಕು? ಈಗ ಸತ್ತೋದ್ರಲ್ಲ ಅಲ್ಲಿ ಕೂಡು ಇದ್ ಮಾಡಿದ್ರಲ್ಲ ಅನ್ನ, ಅದು ಸುಮ್ನೆ ವೇಸ್ಟ್ ಆಗ್ತದೆ. ಅದಕ್ಕೆ ನೀವು ಮನೇಲಿ ಸಾರ್ ತಗೊಂಡ್ಬಿಡ್ರಿ, ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಓಯ್ ಮತ್ತು ಇದು ಕುಡ್ಕೆ ಒಳಗೆ ಅಕ್ಕಿ ಹೊಡ್ಯಾಕ್ತಾರಲ್ಲ ಅದನ್ನ ಅಲ್ಲೇ ಕಲ್ಸ್ಕೊಂಡ್ ತಿನ್ಬಿಡಣ. ಹೊರದಾಗ ಬಂದವ್ರೆ ನಾನು ಅವಾಗಲೇ ತಗೊಂಬಂದೀವಿ ನಿನ್ಗೆ. ಅವ್ರು ಎಲ್ಲ ಸೇರ್ಕೊಂಡ್ ತಿಂದ್ರೆ ಸಾಲ್ಟೇಜ್ ಬಂದ್ಬಿಡತ್ತೆ. ಅದಕ್ಕೆ ನೀನು ಒಬ್ಬನೇ ತಗೊಂಬಂದ್ರೆ ನಾವು 3-4 ಜನ, ನಾನು ಶಂಕರ ಹಂಗ ಸೇರ್ಕೊಂಡು ನಾವು 4 ಜನ ತಗೊಂಬ ನೆಂಚ್ಕೊಂಬರಂಗೆ ಹಂಗೆ ಕರ್ಸ್ಕೊಂಬ. ಇದು ಇದನ್ನ ಕಲ್ಲಿಕ್ಕಿ ದಾರ ಕಟ್ಟಿ ಇದು ಮೂಟೆ ದಾರ ಕಟ್ಟಿ ಹೊಡ್ಯಾಕ್ತಾರಲ್ಲ ಅವನ್ನ ನೋಡಿ ನೀನ್ ಬುದ್ಧವ ಅಂತ ನೀನು ಅವಾಗಲೇ ಚೆನ್ನಾಗಿ ಸ್ಕೆಚ್ ಹಾಕಿರಂಗಿದ್ಯಾ ನೋಡಿ, ಕರೆಕ್ಟಾಗಿ ಹೇಳ್ತಿದ್ಯಾ ನೋಡು. ನೀನ್ ಬಾಯಿ ಬಿಟ್ಟು ಹೇಳಿದೀನಿ ಅಷ್ಟೇ, ನನಗೂ ನಿನ್ಗೂ ವ್ಯತ್ಯಾಸ. ಈಗ ಕುಂತವ ಖಾರ ಹರ್ಸ್ಕೊಂಡು ಒಂಚೂರು ಹಪ್ಪಳ ಸುಡಿಸ್ಕೊಂಡು ಇಲ್ಲ ಎಣ್ಣೆಲಿ ಕರ್ಸ್ಕೊಂಡು ಉದ್ದಿನ ಹಪ್ಪಳ ತಗೊಂಬ, ಹುಳ್ಳಿಕಾಳು ಹಪ್ಪಳ ಅವೆಲ್ಲ ತರಬೇಡ. ಅಲ್ಲೇ ಕಲ್ಸ್ಕೊಂಡು ಸಮಭಾಗ ಮಾಡ್ಕೊಂಡು 4 ಜನ ಅಲ್ಲೇ ತಿನ್ನೋಣ. ಅಲ್ಲ ನೀನು ಕರೆಕ್ಟ್ ಆಗಿ ಹೇಳಲ್ಲ ಲೋಫರ್ ನನ್ ಮಕ್ಳ್ರ. ಅಲ್ಲಿ ಹೊಡೆದಿರೋ ಅನ್ನನ ಈಗಿನ ಕಾಲದಾಗೆ ಅಚ್ಚುಕಟ್ಟಾಗಿ ಸಾಂಬಾರ್ ಮಾಡಿ ಮುದ್ದೆ ಮಾಡಿ ನೆಂಚ್ಕೊಳಕ್ ಇಲ್ದ್ರೆ ಇವ್ನು ಏನ ಮಾತಾಡ್ತಾನಲ್ಲಪ್ಪ ಸ್ವಾಮಿ. ಇವಾಗ ಮುದ್ದೆ ಮಾಡ್ಬಂಗಿಲ್ಲ, ಅನ್ನ ಮಾಡಿ ಅಲ್ಲಿ ಹೊಡಾಕೊರಲ್ಲ ಮಡಿಕೆಗೆ. ನೀನು ತಾಯಿನ ಹಾಕಿ ನನಗೇನ್ ಕೊರ್ಬೋದು ಸುಮ್ಕಿದ್ ಗುದೆ ಕಲ್ಲಕ್ ಚಚ್ಕೊಂಡು ನಾನೇ ಫೋನ್ ಮಾಡಿ ನಾನೇ ಈ ಕೂಳ್ ಮಾಡ್ಕೆ ಹೊಡಾಕಿರೋದ್ರಾಗೆ ಇಟ್ಟಿರ ಅನ್ನನ ನಾನು ಇಲ್ಲಿ ಸಾರು ಮಾಡ್ಸ್ಕೊಂಡ್ಬಂದು ನೀವು ಇದು ಊಟ ಮಾಡ್ತೀರಾ? ಊಟ ಮಾಡೋಣ ಸ್ವಾಮಿ. ತಗೊಳ್ರಿ ಕೃಷ್ಣ ಅವಳಿಗೆ. ಹಲೋ ಹಲೋ, ಈಗ ಯಾರು ಇಲ್ಲ ತಾಂಬರ ಜಲ್ದಿಲಿ. ಅದು ಅನ್ನ ಇದು ಇದು ಎಣತ ಹೊಡೆಯಾಕಿದ್ರೆ ಅನ್ನ ತಿನ್ನೋಣ ಸ್ವಾಮಿ ನಾವು. ಅನ್ನಲ್ವರ ಯಾವ್ದಾದ್ರೇನು ನೀನ್ ಸರಿ, ನೀನ್ ಒಳ್ಳೆ ಚೆನ್ನಾಗಿ ಹೇಳ್ತೀಯ. ಹೆಂಗೋ ನೀನು ಲೇ ಅನ್ನ ತಿಂದಾನೆ ನೀನ್ ಎಷ್ಟು ಕುಡ್ದಿರ್ಬೇಕಲ್ಲ ಲೋಫರ್ ನನ್ ಮಗ. ನಾನು ಅಲ್ಲಿ ಹೊಡೆದೋಗಿರ್ತೇವೆ ಸಾರ್ ತಗೊಂಬಂದು ನಮ್ಮ ಮನೆಗೆ ಮಾಡ್ಕೊಂಡ್ಬಂದು ಅಲ್ಲಿ ತಿನ್ನಾನೆಲ್ಲ. ಕುಡ್ಕ ಹಪ್ಪಳ ತಾಂಡು ಏನೋ ಹಪ್ಪಳ ಕರ್ಸ್ಕೊಂಡು ಒಂದ್ ಬಾಕ್ಸ್ ಕಾಯ್ಕೊಂಡು ಜಲ್ದ್ ಬಾರೋ, ಯಾರು ಇಲ್ಲ ಬಳ್ಕೊಂಡ್ ಬಾಯಿ ಇಕ್ಕೊಂಡಿದ್ ಬರೋಣ. ನೀನು ಅಷ್ಟೇ ಜಾಸ್ತಿ ಜನ ಆದ್ರೆ ಸಿಕ್ಕಲ್ಲ ನಮ್ಗೆ ಹೊಡ್ತುಂಬಲ್ಲ. ನಾವು ಹೋಗ್ಲಿ ನಿನ್ಗೆ ಆಮೇಲೆ ಫೋನ್ ಮಾಡೋದು, ಅವ್ರೆಲ್ಲ ಹೊರಟೋದ್ಮೇಲೆ ನಿನಗೆ ಫೋನ್ ಮಾಡಿರೋದು. ಜಲ್ದ್ ಬತ್ತೀಯಾ? ನನಗೇನ ತಲೆ ನನಗೆ ಇವಾಗ ಪೂರ್ತಿ ತಿಕಾರ್ ದೂರ ಬಾಕ್ಲಾಗೈತೆ. ನನಗೆ ಮದುವೆ ಮಾಡಿ ನನಗೇನ ತಲೆ ರೇಗಿಸ್ಬಿಟ್ರಿ. ಈ ನೋಡೋ ಯಾಕೆ ನರಸಿಂಹಣ್ಣ ನೀನ್ ತಲೆಗದ್ದಿದ್ದು ಏನ್ ಮಾತಾಡ್ತೀಯಲ್ಲ? ನಮ್ಗೆಲ್ಲ ಕಷ್ಟ, ನಿನ್ಗೇನಿಲ್ಲ ಕಷ್ಟ. ನಮ್ ಕೊಡ್ದಿಲ್ಲ ನನ್ನ ಮಕ್ಕಳ್ರ ನೀ ಅಲ್ಲಿ ಎಣ ಮುಚ್ಚಿರೋದು ಅನ್ನ ತಿನ್ನಕ್ ನಾನು ನೀ ಅಯ್ಯೋ ತಂದ್ಬಿಡ್ರಿ. ಅದಕ್ಕೆ ನಾವು ನೀನ್ ನರಸಿಂಹಣ್ಣ ನಾನ್ ಹೇಳೋದಾಗೇನ ತಪ್ಪಿದ್ರೆ ನರಸಿಂಹಣ್ಣ ಹೇಳೋದ್ ಕೇಳಿಸ್ಕೊ. ನಾನ್ ಹೇಳೋದಾಗ ತಪ್ಪಿದ್ರೆ ನೀನ್ 7 ತಿಂದು ನನ್ ಮಕ್ಕ ಹೋಗ್ಬಿಡ್ಬೇಕಾರೆ 7 ತಿಂದು ನಂದೇನೋ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ಅಂದ್ರೆ ನಾನು ಹೇಳ್ತಿರೋದಾಗ ಏನೋ ತಪ್ಪಿದ್ರು ನೀನ್ 7 ತಿಂದು ನನ್ನ ಮಕ್ಕಳಿಗೆ ನಾನು ಮುಗಿಸ್ಕೊಂತೀನಿ. ನೀನ್ 7 ತಿಂದ್ಬಿಟ್ಟು ನನಗೆ ಮಕ್ಕಳಿಗೆ ನಾನು ನೋಡೋಣ ಊಟನೂ ಬೇಡ ಏನು ಬೇಡ ಹೋಗಿ ಪಿಕ್ಕೆ ತಗೊಂಡು ನಿಮ್ಮ ಅವು ತಿಂತ ಹೋಗಿ ನೀ ತಾಯಿನಾಕ ಊಟ ಈ ಕುಕ್ಕಣ್ಣಲ್ಲ ಶಿವ ನಿಮ್ಮ